ವರ್ಷ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಅಡ್ವಾನ್ಸ್ಡ್ ಆಗಿ ನ್ಯೂಸ್ ಫಸ್ಟ್ನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂಗಳು ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಆದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು 2025 ಶುರುವಾಗ್ತದೆ. ಹೊಸ ಹುರುಪಿನೊಂದಿಗೆ, ಹೊಸ ಭರವಸೆಗಳೊಂದಿಗೆ, ಹೊಸ ರೆಸೊಲ್ಯೂಷನ್ಗಳೊಂದಿಗೆ ಹೊಸ ವರ್ಷವನ್ನ ಬರಿ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಹಾಗಾದ್ರೆ 2025 ವರ್ಷ ಭವಿಷ್ಯ ಯಾವ ರೀತಿ ಆಗಿರುತ್ತೆ, ನಮ್ಮ ನಾಡಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಜೊತೆಗೆ ರಾಶಿ ಭವಿಷ್ಯ ಯಾವ ರೀತಿ ಆಗಿರುತ್ತೆ, ಯಾವ ರಾಶಿಗೆ ಶುಭದಾಯಕವಾಗಿದೆ, ಯಾವ ರಾಶಿಗೆ ಶುಭದಾಯಕವಾಗಿಲ್ಲ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ತಾಳೆಗರಿ ತಜ್ಞರಾಗಿರುವಂತಹ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಿಮಗೂ ಹಾಗೂ ನ್ಯೂಸ್ ಫಸ್ಟ್ ಚಾನಲ್ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಗುರುಜಿ, ಹೊಸ ವರ್ಷ ಶುರುವಾಗ್ತದೆ ಅಂದಾಗ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಒಂದಷ್ಟು ಜನ ಅಂದ್ಕೊಳ್ತಾರೆ ಈ ವರ್ಷ ಏನೇನಾಯಿತು ಎಲ್ಲ ಮರ್ತು ಬಿಡೋಣ, ಹೊಸ ವರ್ಷನ ಹೊಸ ಭರವಸೆಗಳಿಂದ ಶುರು ಮಾಡೋಣ ಅಂತ. 2024ರಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಈಗ 2025 ಹೊಸ ವರ್ಷ ಬರ್ತಿರೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ದೇಶದಲ್ಲಾಗಿರ್ಬೋದು, ಪ್ರಪಂಚದಲ್ಲಾಗಿರ್ಬೋದು, ಈ ಹೊಸ ವರ್ಷದಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ? ಮೊದಲು ನಮ್ಮ ಜನ ಪ್ರತಿ ಕ್ಷಣವೂ ಕೂಡ ಹೊಸತನ್ನು ಬಯಸ್ತಕ್ಕಂಥದ್ದು. ಅದರಲ್ಲಿ ಈ ಹೊಸ ವರ್ಷ ಅಂದ ತಕ್ಷಣ ನಮಗೇನೋ ಕಹಿ ಘಟನೆಗಳು ನಡೆದಿದ್ದರೆ ಅದೆಲ್ಲ ದೂರವಾಗಿ ಮುಂದೆ ಒಳ್ಳೆಯದೇನಾದರೂ ಇರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು. ಹಾಗೆ 2024ರಲ್ಲಿ ನಡೆದಂತಹ ಕೆಲವು ಕಹಿ ಘಟನೆಗಳನ್ನು ಮರೆತು 25ರಲ್ಲಿ ನಮಗೆಲ್ಲರಿಗೂ ಕೂಡ ಒಳಿತಾಗಬಹುದು, ನಾವು ಅಂದುಕೊಂಡಂತಹದ್ದೆಲ್ಲವೂ ಕೂಡ ಸಾಧಿಸಬಹುದು ಅಂತಕ್ಕಂತಹ ಒಂದು ಭಾವನೆಯಲ್ಲಿ, ಆ ಒಂದು ಅಭಿಪ್ರಾಯದಲ್ಲಿ ಎಲ್ಲರೂ ಕೂಡ ಹೊಸ ವರ್ಷವನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು, ನೋಡ್ತಾ ಇರತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಹೌದು. ಆದರೆ ಈ ವರ್ಷದಲ್ಲಿ ನಾವು 1/1/2025 ಅಂತಂದ ತಕ್ಷಣ ನಾವು ಪಂಚಾಂಗ ರೀತಿಯಲ್ಲಿ ನೋಡ್ತಾ ಹೋದಾಗ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷಋತು, ಹಿಮವಂತ ಋತುಗಳ ಸಂಗಮದಲ್ಲಿ ಪುಷ್ಯಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಅಂದರೆ ಪಾಡ್ಯ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹೊಸ ವರ್ಷ ಆರಂಭವಾಗುತ್ತೆ. ಅದು ನಕ್ಷತ್ರ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಾರಣ ಏನು ಅಂತಂದರೆ ಮಧ್ಯರಾತ್ರಿ 12:38 ನಮಗೆ ಪೂರ್ವಾಷಾಢ ನಕ್ಷತ್ರ ಮುಗಿಯುವಂಥದ್ದು. ಆದರೆ ಹೊಸ ವರ್ಷ ಆರಂಭವಾಗ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದಲ್ಲಿ. ಆ ನಕ್ಷತ್ರದ ವಿಶೇಷವನ್ನು ಹೇಳ್ತಾ ಹೋದಾಗ ನಕ್ಷತ್ರಕ್ಕೆ ಹಲವಾರು ಲಕ್ಷಣಗಳನ್ನು ಹೇಳ್ತಾರೆ. ಈ ನಕ್ಷತ್ರ ಸ್ಥಿರವಾದಂತಹ ನಕ್ಷತ್ರ, ಹಾಗೆ ಅಧೋಮುಖ ನಕ್ಷತ್ರ ಅಂತ ಹೇಳ್ತಾರೆ. ಅಧೋಮುಖ ನಕ್ಷತ್ರ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಹಿಂದಿನ ವರ್ಷದಲ್ಲಿ ಏನೇನು ನಡೀತೋ ಅದನ್ನು ಹಾಗೆ ಸ್ವಲ್ಪ ದಿವಸ ಮುಂದುವರಿಸ್ಕೊಂಡು ಹೋಗಿ ನಂತರದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರ ಜೊತೆಗೆ ಬುಧವಾರ ಆರಂಭವಾಗಿರೋದ್ರಿಂದ ಅದು ವಿಷ್ಣು ಪ್ರೀತಿಯಾದಂತಹ ವಾರ, ಜೊತೆಗೆ ಹಿಮವಂತ ಋತುವಿಗೆ ಅಧಿಪತಿ ಲಕ್ಷ್ಮಿ, ಹಾಗಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಮೊದಲ ಹಂತದಲ್ಲಿ ಗೊತ್ತಾಗ್ತಕ್ಕಂಥದ್ದು. ಮೂವತ್ತೊಂದು 12/2024 ಮಧ್ಯರಾತ್ರಿಯಲ್ಲಿ 12 ಗಂಟೆ ಆದ ತಕ್ಷಣ ನಾವು ಹೊಸ ವರ್ಷಕ್ಕೆ ಕಾಲಿಡ್ತೀವಿ. 1/1/2025 ಬುಧವಾರ. ಆ ಕ್ಷಣದಲ್ಲಿ ನಾವು ಹೊಸ ವರ್ಷಕ್ಕೆ ಒಂದು ಕುಂಡಲಿಯನ್ನು ಹಾಕ್ಕೊಂಡ್ರೆ ಆ ಕುಂಡಲಿಯಲ್ಲಿ ಲಗ್ನ ಯಾವುದು, ರವಿಯೇ ಮೊದಲಾದಂತಹ 9 ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದಾರೆ, ಅವರವರ ಫಲ ಏನು, ಹೊಸ ವರ್ಷಕ್ಕೆ ಅದು ಯಾವ ರೀತಿಯಲ್ಲಿ ಪ್ರಭಾವವನ್ನು ಫಲವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಬಹಳ ಸಂಕ್ಷೇಪವಾಗಿ ನೋಡ್ತಾ ಹೋಗೋಣ. ಮಧ್ಯರಾತ್ರಿ 12 ಗಂಟೆಗೆ ಧನುರ್ಲಗ್ನವಾಗುತ್ತೆ. ಆ ಧನುರ್ಲಗ್ನಕ್ಕೆ ಅಧಿಪತಿ ಗುರುವಿನ ಮನೆಯಲ್ಲಿ ರವಿ ಇದ್ದಾನೆ. ರವಿಯನ್ನು ನಾವು ಸಾಮಾನ್ಯವಾಗಿ 2-3 ಫಲಗಳಲ್ಲಿ ಹೇಳ್ತೀವಿ. ಒಂದು ತಂದೆಯ ವಿಚಾರಕ್ಕೆ, ಮತ್ತೊಂದು ಉದ್ಯೋಗದ ವಿಚಾರಕ್ಕೆ, ಅತಿ ಮುಖ್ಯವಾಗಿ ರಾಜಕೀಯ ವಿಚಾರಕ್ಕೆ, ರಾಜಕಾರಣಿಗಳ ವಿಚಾರಕ್ಕೆ ರವಿಯನ್ನು ಗಣನೆಗೆ ತೆಗೆದುಕೊಳ್ತೀವಿ. ಇಲ್ಲಿ ಗುರುವಿನ ಮನೆಯಲ್ಲಿ ಹಾಗೆ ಲಗ್ನದಲ್ಲಿ
ರವಿ ಸ್ಥಿತನಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳು, ವ್ಯತ್ಯಯಗಳು, ಕಾನೂನಾತ್ಮಕವಾದಂತಹ ಕೆಲವು ಬದಲಾವಣೆಗಳು, ಕಾಯ್ದೆಗಳು ಇವೆಲ್ಲವೂ ಕೂಡ ಮಾರ್ಪಾಟ ಆಗುವಂಥದ್ದಕ್ಕೆ ಸೂಚನೆ ಇದೆ. ಜೊತೆಗೆ ರಾಜಕಾರಣಿಗಳಿಗೆ ಒಂದು ರೀತಿಯಲ್ಲಿ ಆ ಕಟ್ಟಳೆಗಳು ಕೆಲವಷ್ಟು ತೊಂದರೆಗಳನ್ನು ಮಾಡಬಹುದು ಅನ್ನುವಂಥದ್ದು ರವಿಯಿಂದ ಗೊತ್ತಾಗ್ತಕ್ಕಂಥದ್ದು. ಇನ್ನು ಲಗ್ನದಿಂದ 2ನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತನಾಗಿದ್ದಾನೆ. ಚಂದ್ರನನ್ನು 2ನೇ ಮನೆ ಆಗಿರೋದ್ರಿಂದ ಕುಟುಂಬ ಸ್ಥಾನಕ್ಕೆ ಹೋಲಿಸಿದಾಗ ಈ ಕೋಲ್ಡ್ ವಾರ್ ಅಂತ ಏನು ಹೇಳ್ತೀವಿ, ಶೀತಲ ಸಮರ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಈ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಆ ಕೌಟುಂಬಿಕವಾದಂತಹ ಸಾಂಸಾರಿಕವಾದಂತಹ ಜಂಜಾಟಗಳು, ಏನೋ ಸಣ್ಣ ಪುಟ್ಟ ಗಲಾಟೆಗಳು, ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದು. ಪ್ರೀತಿ ಪ್ರೇಮ ಇತ್ಯಾದಿಗಳಲ್ಲಿ ಮುಳುಗಿರ್ತಕ್ಕಂಥವ್ರಿಗೆ ಒಂದಷ್ಟು ನಿರಾಸೆಯಾಗ್ತಕ್ಕಂಥದ್ದು, ಆ ಪ್ರೀತಿ ಪ್ರೇಮದಿಂದ ದೂರವಾಗ್ತಕ್ಕಂಥದ್ದು ಇವೆಲ್ಲವನ್ನು ಈ ವರ್ಷ ಕಾಣಬೇಕಾದಂಥದ್ದು. ಇನ್ನು 3ನೇ ಮನೆ ಕುಂಭರಾಶಿ, ಅದು ಶನಿಯ ಮನೆ. ಶನಿ ಅಲ್ಲೇ ಸ್ಥಿತನಾಗಿದ್ದಾನೆ. ಶನಿಯ ಜೊತೆಯಲ್ಲಿ ಶುಕ್ರ ಇದ್ದಾನೆ. ಶನಿ ಈ ವರ್ಷದಲ್ಲಿ ಮತ್ತೆ ಮೀನರಾಶಿಯನ್ನು ಪ್ರವೇಶ ಮಾಡುವವನಿದ್ದಾನೆ. ಈಗ ಸ್ಥಿತನಿರ್ತಕ್ಕಂತಹ ಶನಿ ಆರೋಗ್ಯದ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಾನೆ. ಆ ಶನಿಯ ಪ್ರಭಾವ ಇಡೀ ವರ್ಷ ಪೂರ್ತಿ ಎಲ್ಲ ರಾಶಿಗಳ ಮೇಲೂ ಕೂಡ ಬೀರುವಂಥದ್ದಾಗತ್ತೆ. ಇನ್ನು 3ನೇ ಮನೆಯಲ್ಲಿ ಶನಿಯ ಮನೆಯಲ್ಲಿ ಇರತಕ್ಕಂತಹ ಶುಕ್ರ ಆರ್ಥಿಕವಾಗಿ ಯಾರಿಗೂ ಕೂಡ ಸಾಧಾರಣವಾದಂತಹ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ. ಸ್ವಯಂಕೃತ ಅಪರಾಧಗಳಿಂದ ಯಾರೋ ಏನೋ ಸಾಲ ಮಾಡ್ತಾರೆ, ಹಣದ ಅಭಾವವಾಗುತ್ತೆ, ತಾವೇ ತಮ್ಮ ಶಕ್ತಿಯನ್ನು ಮೀರಿ ಕೆಲವು ಯೋಜನೆಗಳನ್ನು ಹಾಕ್ಕೊಳ್ತಾರೆ, ಅದಕ್ಕೆ ಹಣ ಬೇಕಾಗುತ್ತೆ. ಈ ಥರದ್ದನ್ನು ಬಿಟ್ಟರೆ ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗ್ತಕ್ಕಂತಹ ಜೀವನ ಶೈಲಿಗೆ ಆರ್ಥಿಕವಾದಂತಹ ಹೊಡೆತ ಇಲ್ಲ ಅಂತ ಹೇಳಿ ಸ್ಪಷ್ಟ ಮಾಡ್ತಕ್ಕಂಥದ್ದು. ಇನ್ನು ಚತುರ್ಥ ಭಾವ 4ನೇ ಮನೆ, ಅದು ಗುರುವಿನ ಮನೆ, ಮೀನರಾಶಿ, ಅಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಅದಕ್ಕೆ ನಾವು ಜ್ಯೋತಿಷ್ಯದಲ್ಲಿ ಸಹಜ ಸ್ಥಾನ ಅಂತ ಹೇಳ್ತೀವಿ 4ನೇ ಮನೆಯನ್ನು. ರಾಹು ಅಲ್ಲಿರೋದ್ರಿಂದ, ಅವನು ಕ್ರೂರಗ್ರಹವಾಗಿರೋದ್ರಿಂದ, ಪಾಪಗ್ರಹವಾಗಿರೋದ್ರಿಂದ ಯಾವುದನ್ನು ಕೂಡ ಸ್ವಾಭಾವಿಕವಾಗಿ ಇರೋದಕ್ಕೆ ಬಿಡುವುದಿಲ್ಲ. ಒಳ್ಳೆಯ ಕೆಲಸವನ್ನು ನೀವು ಕಷ್ಟಪಟ್ಟು ಮಾಡಿದರೂ ಕೂಡ ಅಲ್ಲಿ ಏನೋ ಸಮಸ್ಯೆ, ಏನೋ ಕೆಟ್ಟ ಹೆಸರು, ಏನೋ ಅಪವಾದ ಬರುತ್ತೆ. ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥವರು ಗೆದ್ದು ಬಿಡ್ತಾರೆ. ಹೀಗೆ ವೈರುಧ್ಯವಾದಂತಹ ಫಲ, ವಿಚಿತ್ರವಾದಂತಹ ಫಲ, ನಾವು ಅಂದುಕೊಂಡದ್ದಕ್ಕೆ ವಿರುದ್ಧವಾದಂತಹ ಫಲಿತಾಂಶ, ಇದನ್ನು ರಾಹುವಿನಿಂದ ನೋಡಬೇಕಾಗತ್ತೆ. ಇನ್ನು 5ನೇ ಮನೆ, ಅದು ಮೇಷರಾಶಿ, ಕುಜನ ಮನೆ. ಅಲ್ಲಿ ಯಾವ ಗ್ರಹರೂ ಇಲ್ಲ, ಅಲ್ಲಿಗೆ ಕುಜನೇ ಅಧಿಪತಿ. ಅವನ ಪ್ರಭಾವ ಫಲ ಸಾಧಾರಣವಾಗಿ ಇರತಕ್ಕಂಥದ್ದು. ಇನ್ನು 6ನೇ ಮನೆ, ಅದು ಶುಕ್ರನ ಮನೆ, ಶತ್ರುಸ್ಥಾನ, ವೃಷಭರಾಶಿ. ಅಲ್ಲಿ ಗುರು ಸ್ಥಿತನಾಗಿದ್ದಾನೆ. ಶನಿಯಂತೆ ಗುರುವೂ ಕೂಡ ತನ್ನ ಸ್ಥಾನವನ್ನು ಮುಂದೆ ಬದಲಾಯಿಸ್ತಕ್ಕಂತಹ ದಿವಸಗಳಲ್ಲಿ ಅಲ್ಲಿಯೂ ಕೂಡ ವ್ಯತ್ಯಯಗಳು ಆಗ್ತಕ್ಕಂಥದ್ದು. ಈಗ ಶತ್ರುವಿನ ಸ್ಥಾನದಲ್ಲಿ, ಶತ್ರುವಿನ ಒಂದು ಪರಿಧಿಯಲ್ಲಿ ಗುರು ಇರೋದ್ರಿಂದ ಶತ್ರುತ್ವ ಹೆಚ್ಚಾಗ್ತಕ್ಕಂಥದ್ದು. ಅದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಶತ್ರುತ್ವ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿ ವಿಜೃಂಭಿಸ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಆ ಶತ್ರುತ್ವ ನೇರವಾಗಿ ಕಾಣುತ್ತೆ ಅಂತಕ್ಕಂಥದ್ದನ್ನು ಸ್ವಲ್ಪ ಗಮನಿಸಬೇಕಾದಂಥದ್ದು. ಗುರು ಸಾತ್ವಿಕ ಗ್ರಹ ಆಗಿರೋದ್ರಿಂದ ನೇರವಾಗಿ ಹೊಡೆದಾಡ್ಕೊಳ್ತಕ್ಕಂಥದ್ದು, ಯುದ್ಧ ಮಾಡುವಂಥದ್ದು ಅದರ ಪ್ರಮಾಣ ಕಡಿಮೆ ಇದ್ದು ಆಂತರಿಕವಾದಂತಹ ಕಲಹ ಹೆಚ್ಚಾಗಿ ಕಾಣತಕ್ಕಂಥದ್ದು, ಶತ್ರುತ್ವ ಬೆಳೀತಕ್ಕಂಥದ್ದು, ಒಬ್ಬರ ಅಭಿಪ್ರಾಯವನ್ನು ಮತ್ತೊಬ್ಬರು ವಿರೋಧ ಮಾಡ್ತಕ್ಕಂಥದ್ದು, ಇದು ಗುರುವಿನಿಂದ ಆಗ್ತಕ್ಕಂತಹ ಕೆಲಸ. ಯಾಕೆ ಅಂತಂದರೆ ಅವನು ಶತ್ರು ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಇದ್ದಾನೆ ಅಂತಕ್ಕಂಥದ್ದು. ಇನ್ನು 7ನೇ ಮನೆ, ಅಲ್ಲಿ ವಕ್ರೀ ಕುಜ. ಆ ವಕ್ರೀ ಕುಜ ಅಂತಂದರೆ ಅವನ ದೃಷ್ಟಿ, ಕುಜನ ದೃಷ್ಟಿ ಹಿಂದಿನ ಮನೆಯ ಮೇಲೆ ಇರುತ್ತೆ, ಶುಕ್ರನ ಮನೆ ವೃಷಭರಾಶಿಯ ಮೇಲಿರುತ್ತೆ. ಅವನು ಸ್ಥಿತನಾಗಿರ್ತಕ್ಕಂಥದ್ದು ಬುಧನ ಮನೆ, ಮಿಥುನ ರಾಶಿ. 7ನೇ ಮನೆಯ ಫಲವನ್ನು ನಾವು ನೋಡ್ತಾ ಹೋದಾಗ ಕಳತ್ರ ಸ್ಥಾನ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ, ಪ್ರೇಮಿಗಳ ಮಧ್ಯದಲ್ಲಿ ಕುಜನ ಪ್ರಭಾವ ಹೆಚ್ಚಾಗಿದ್ದು ಪರಸ್ಪರ ಕಿತ್ತಾಡೋದಕ್ಕೆ, ಜಗಳ ಮಾಡ್ಕೊಳ್ಳೋದಕ್ಕೆ ಅದೊಂದು ಕಾರಣವಾಗುತ್ತೆ. ಆದರೆ
ಅದು ವರ್ಷಪೂರ್ತಿ ಹಾಗೇ ಇರುತ್ತಾ ಅಂತ ಕೇಳಿದರೆ ಇಲ್ಲ. ಕುಜನ ದೃಷ್ಟಿ ಯಾವಾಗ ಹಿಂದಕ್ಕೆ ಹೋಗುತ್ತೆ ಆಗ ಅದರ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆದರೆ ಕುಜ ಅಲ್ಲೇ ಸ್ಥಿತನಾಗಿರೋದ್ರಿಂದ ಅದರ ಪ್ರಭಾವ ಮಾತ್ರ ಸ್ವಲ್ಪ ಮಟ್ಟಿಗಾದರೂ ವರ್ಷಾಂತ್ಯದವರೆಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಇನ್ನು 8ನೇ ಮನೆ ಕರ್ಕಾಟಕ ರಾಶಿ, ಅದು ಚಂದ್ರನ ಮನೆ. ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. 8ನೇ ಮನೆ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಕುಟುಂಬ ಸ್ಥಾನದಲ್ಲಿ ಶೀತಲ ಸಮರಗಳನ್ನು ಮಾಡಿಕೊಂಡು ಮನಸ್ತಾಪ ಮಾಡಿಕೊಳ್ಳುವಂಥದ್ದು, ಗಂಡ ಹೆಂಡತಿಯರು ಬೇರೆಯಾಗ್ತಕ್ಕಂಥದ್ದು, ಮನೆಯನ್ನು ಬಿಟ್ಟು ಹೊರಗಡೆ ಇರತಕ್ಕಂಥದ್ದು, ಆ ಬಂಧುತ್ವ ಸಂಬಂಧವನ್ನು ಕಡ್ಕೊಳ್ತಕ್ಕಂಥದ್ದು, ಇವರ ಸಹವಾಸವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರುವಂಥದ್ದು, ಈ ರೀತಿ ಹಲವಾರು ಬದಲಾವಣೆಗಳನ್ನು, ವಿಚಿತ್ರಗಳನ್ನು, ವೈರುಧ್ಯಗಳನ್ನು ಅಲ್ಲಿ ನೋಡಬೇಕಾದಂಥದ್ದಿದೆ. ಇನ್ನು 9ನೇ ಮನೆ ಸಿಂಹರಾಶಿ, ಅಲ್ಲಿಗೆ ಅಧಿಪತಿ ಸೂರ್ಯ. ಆ ಸೂರ್ಯ ಲಗ್ನದಲ್ಲಿ ಸ್ಥಿತನಾಗಿದ್ದಾನೆ. ಧರ್ಮಕರ್ಮಸ್ಥಾನ, ಪೂರ್ವಪುಣ್ಯಸ್ಥಾನ 9ನೇ ಮನೆಯನ್ನು ನಾವು ನೋಡ್ತಾ ಹೋದಾಗ ಆ ಅಧಿಪತಿ ರವಿ ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಕೆಲವು ಆಸಕ್ತಿಗಳನ್ನು, ವಿಶೇಷವಾಗಿ ನಾನು ಏನಾದರೂ ಮಾಡಲೇಬೇಕು ಅನ್ನುವಂತಹ ಹಠವನ್ನು, ಛಲವನ್ನು ಮತ್ತೆ ಮತ್ತೆ ಹುಟ್ಟಾಕ್ತಾನೆ. ಹಾಗಾಗಿ ಯಾರಿಗೆ ಗ್ರಹಗತಿಗಳು ಚೆನ್ನಾಗಿದೆಯೋ ಅಂಥವರು ಒಳ್ಳೆಯ ಕೆಲಸಗಳನ್ನು ಮಾಡಿ ಜಯಿಸ್ತಾರೆ. ಹಲವಾರು ಜನ ಆ ಕೆಲಸಗಳಲ್ಲಿ ಸಿಕ್ಕಿಕೊಂಡು ನರಳಾಟವನ್ನು ಮಾಡಬೇಕಾಗತ್ತೆ. ಅದು ಆ ರವಿಯ ಪ್ರಭಾವ ಅಂತಕ್ಕಂಥದ್ದು. ಇನ್ನು 10ನೇ ಮನೆ ಅದು ಬುಧನ ಮನೆ, ಕನ್ಯಾರಾಶಿ, ಅಲ್ಲಿ ಕೇತು ಸ್ಥಿತನಾಗಿದ್ದಾನೆ. 10ನೇ ಮನೆಯನ್ನು ನಾವು ಕರ್ಮಸ್ಥಾನ ಅಂತ ಹೇಳಿ ಕರಿತೀವಿ. ಕರ್ಮಾಧಿಪತಿ ಬುಧ, ಆ ಬುಧನ ಮನೆಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಕೇತುವಿನ ಶಕ್ತಿಯನ್ನು ಜ್ಯೋತಿಷದಲ್ಲಿ ನಾವು ಶನಿಗೆ ಹೋಲಿಸ್ತಕ್ಕಂಥದ್ದು ಒಂದು ಕ್ರಮ ಇದೆ. ಶನಿವತ್ ಕೇತುಹು ಅನ್ನುವಂತಹ ಅಭಿಪ್ರಾಯ ಇದೆ. ಹಾಗಾಗಿ ಶನಿಯಷ್ಟೇ ಬಲಶಾಲಿ, ಬಲಯುತನಾದಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಕ್ರೂರ ಮತ್ತು ಪಾಪಗ್ರಹವಾಗಿರ್ತಕ್ಕಂತಹ ಕೇತು ಕರ್ಮದಲ್ಲಿ ವಿಚಲಿತರನ್ನಾಗಿ ಮಾಡುತ್ತೆ. ಯಾವ ಒಳ್ಳೆಯ ಕೆಲಸಕ್ಕೂ ಹೆಚ್ಚು ಪ್ರಚೋದನೆಯನ್ನು ಕೊಡೋದಿಲ್ಲ. ಒಟ್ಟಾರೆ ನಾವು ಮಾಡ್ತಕ್ಕಂತಹ ಕೆಲಸದಿಂದ ನಮಗೆ ಹೆಸರು ಬರಬೇಕು. ಆ ಕೆಲಸ ಯಾವುದಾರು ಆಗಿರಲಿ, ಒಳ್ಳೆಯದಾಗಿರಲಿ ಇಲ್ಲ ಕೆಟ್ಟದೇ ಆಗಿರಲಿ, ಸಂಬಂಧ ಇಲ್ಲ, ನಮಗೊಟ್ಟಿನಲ್ಲಿ ಹೆಸರು ಬರಬೇಕು ಅಂತಕ್ಕಂತಹ ತುಡಿತದಲ್ಲಿ ಹಲವಾರು ಜನ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದನ್ನು ಕೇತುವಿನ ಪ್ರಚೋದನೆ ಅಂತ ಹೇಳಿ ನಾವಿಲ್ಲಿ ಗಮನಿಸಬೇಕಾದಂಥದ್ದು. ಇದು ದುರದೃಷ್ಟಕರ. ಆದರೂ ಕೂಡ ಗ್ರಹಗಳ ಫಲ, ಗ್ರಹ ಬಲ, ಗ್ರಹ ಸ್ಥಿತಿ, ಗ್ರಹಚಾರ ಯಾರನ್ನೂ ಕೂಡ ಬಿಡುವುದಿಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗ್ತಕ್ಕಂಥದ್ದು. ಇನ್ನು 11ನೇ ಮನೆ ಲಾಭಸ್ಥಾನ, ಅದು ಶುಕ್ರನ ಮನೆ. ಆ ಶುಕ್ರ ಅಧಿಪತಿಯಾಗಿರ್ತಕ್ಕಂತಹ ಆ ಮನೆ, ಶುಕ್ರ ನೋಡಿದರೆ ಕುಂಭರಾಶಿಯಲ್ಲಿ ಶನಿಯ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಅದು 3ನೇ ಮನೆ. ಅವನು ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಬೇಕು. ಆದರೆ ನಾವು ಮಿತಿಮೀರಿದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಾಗ ನಿರಾಸೆ ಆಗುತ್ತೆ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಆಸೆ ಪಟ್ಟರೆ ಅದು ಖಂಡಿತವಾಗಿ ಶುಕ್ರನಿಂದ ಈಡೇರತಕ್ಕಂಥದ್ದಾಗತ್ತೆ. ಅಲ್ಲಿ ಯಾವ ಅನುಮಾನವೂ ಬೇಡ. ನಮ್ಮ ಯೋಗ್ಯತೆಯನ್ನು ದಾಟಿ, ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಇರುವುದೆಲ್ಲ ನಂದೇ, ನಾನು ಸಂಪಾದನೆ ಮಾಡಿದ್ದೆಲ್ಲ ಪೂರ್ಣ ನನ್ನ ಸ್ವಂತಕ್ಕೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ಪೀಳಿಗೆಗೇ ಆಗಬೇಕು ಅಂತಕ್ಕಂತಹ ದುರುದ್ದೇಶ ಇದ್ದಾಗ ಅದು ತದ್ವಿರುದ್ಧ ಫಲವನ್ನು ಕೊಡ್ತಕ್ಕಂಥದ್ದು. ನಾನು ಎಷ್ಟು ಪರಿಶ್ರಮ ಪಡ್ತಾ ಇದ್ದೀನೋ ಅದಕ್ಕೆ ನನಗೆ ತಕ್ಕ ಪ್ರತಿಫಲ ಸಿಕ್ಕಿದರೆ ಸಾಕು ಅಂತಕ್ಕಂತಹ ಉದಾತ್ತ ಭಾವ ಯಾರ್ಯಾರಿಗಿರುತ್ತೆ ಅವರಿಗೆ ಪರಿಪೂರ್ಣವಾದಂತಹ ಫಲ ಸಿಕ್ಕತ್ತೆ. ದೂರದೃಷ್ಟಿಯನ್ನು ಇಟ್ಕೊಂಡಂಥವ್ರಿಗೆ ಒಳ್ಳೆಯ ಫಲ, ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಯೋಚನೆ ಮಾಡ್ತಕ್ಕಂಥವ್ರಿಗೆ ದುಷ್ಫಲ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನು ಕೊನೆಯದಾಗಿ 12ನೇ ಮನೆ, ಲಗ್ನದಿಂದ 12ನೇ ಮನೆ ಕುಜನ ಮನೆ, ವೃಶ್ಚಿಕ ರಾಶಿ, ಅಲ್ಲಿ ಬೌದ್ಧಿಕವಾದಂತಹ ವಿಚಾರಗಳಿಗೆ ಅಧಿಪತಿಯಾದಂತಹ ಬುಧ ಸ್ಥಿತನಾಗಿದ್ದಾನೆ. ಹಾಗಾದರೆ ವ್ಯಯಸ್ಥಾನದಲ್ಲಿ ಬುಧ ಇದ್ದರೆ ಏನು ಫಲ ಅನ್ನೋದನ್ನು ವಿಚಾರ ಮಾಡ್ತಾ ಹೋದರೆ ಎಲ್ಲವನ್ನೂ ಕೂಡ ವ್ಯಯ ಮಾಡ್ತಾನೆ, ಅಂದರೆ ಖರ್ಚು ಅಂತ ಅರ್ಥ. ಬೌದ್ಧಿಕವಾಗಿ ಬುದ್ಧಿ ನಮಗೆ ಖರ್ಚಾಗ್ತಾ ಇದೆ, ಬುದ್ಧಿ ವ್ಯಯವಾಗ್ತಾ ಇದೆ, ಕೆಟ್ಟದ್ದಕ್ಕೆ ವಿನಿಯೋಗವಾಗ್ತಾ ಇದೆ ಅನ್ನೋದಾದರೆ ಅದನ್ನು ಬಹಳ ವೈಶಿಷ್ಟ್ಯವಾಗಿ ರಾಜಕಾರಣಿಗಳನ್ನೇ ಪ್ರಧಾನವಾಗಿ ಹೇಳ್ತಕ್ಕಂತಹ ರವಿಯ ದೃಷ್ಟಿಯಿಂದ ನೋಡ್ತಾ ಹೋದಾಗ ರಾಜಕಾರಣಿಗಳು ಅಧಿಕವಾದಂತಹ ಬುದ್ಧಿವಂತಿಕೆ, ಅತಿಯಾದಂತಹ ಬುದ್ಧಿವಂತಿಕೆ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ
ಆತ್ಮಸ್ಥೈರ್ಯವನ್ನು ಅತಿಯಾಗಿ ನಂಬಿ ತಾವು ಒಂದಷ್ಟು ಕೆಲಸಗಳಿಗೆ ಮುಂದಾಗ್ತಕ್ಕಂಥದ್ದು ಅದರಲ್ಲಿ ಸಿಗಹಾಕ್ಕೊಳ್ತಕ್ಕಂತಹ ಕೆಲಸವಾಗತ್ತೆ. ಅದು ಅವರಿಗೆ ಬೇಕಾಗಿರೋದಿಲ್ಲ, ಆದರೆ ಆ ಸಮಯ, ಆ ಒತ್ತಡ ಅವರನ್ನು ಹಾಗೆ ಮಾಡ್ಬೋದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗೆ ಹೊಸ ವರ್ಷದ ಲಗ್ನ ಮತ್ತು ರವಿಯೇ ಮೊದಲಾದಂತಹ 9 ಗ್ರಹಗಳು ಅವರು ಇರತಕ್ಕಂತಹ ಸ್ಥಾನ ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಈ ರೀತಿ ಮಿಶ್ರ ಫಲಗಳು, ಕೆಲವು ಒಳ್ಳೆಯ ಫಲಗಳೂ ಇದೆ, ಆರ್ಥಿಕವಾದಂತಹ ಅನುಕೂಲವಾಗ್ತಕ್ಕಂತಹ ಒಳ್ಳೆಯ ಫಲ, ಬುದ್ಧಿಭ್ರಮಣೆಯ ರೂಪದಲ್ಲಿ ಕೆಲವು ಕೆಲಸಗಳಾಗ್ತಕ್ಕಂತಹ ದುಷ್ಫಲ, ಹಾಗೆ ಆರೋಗ್ಯ ವ್ಯತ್ಯಯಗಳಾಗ್ತಕ್ಕಂತಹ ಕೆಟ್ಟ ಫಲ, ಇವೆಲ್ಲವನ್ನು ಕೂಡ ನೋಡಬೇಕಾದಂಥದ್ದು. ಆದರೆ ಮನಸ್ಸು ಎಲ್ಲಿ ಗಟ್ಟಿಯಾಗಿರುತ್ತೋ, ಎಲ್ಲಿ ಸ್ಥೈರ್ಯ ಧೈರ್ಯಗಳಿರುತ್ತೋ ಆ ಜಾಗದಲ್ಲಿ ಯಾವುದೇ ಕಷ್ಟಗಳಿರಲಿ, ಯಾವುದೇ ಅನುಮಾನಗಳಿರಲಿ, ಯಾವುದೇ ದುಗುಡಗಳಿರಲಿ, ದುಮ್ಮಾನಗಳಿರಲಿ, ದುಃಖಗಳಿರಲಿ, ಅವೆಲ್ಲವನ್ನು ದಾಟಿ ಮೇಲೆ ಬರತಕ್ಕಂತಹ ಶಕ್ತಿಯನ್ನು ಆ ಭಗವಂತ ಕೊಟ್ಟೇ ಕೊಡ್ತಾನೆ. ಆ ದೃಢವಾದಂತಹ ನಂಬಿಕೆಯ ಆಧಾರದ ಮೇಲೆ ಹೇಗೆ ಈ ಪ್ರಪಂಚ ನಿಂತಿದೆಯೋ ನಮ್ಮ ಜೀವನದಲ್ಲೂ ಕೂಡ ಪ್ರತಿ ಕ್ಷಣವೂ ಕೂಡ ನಾವು ಅದನ್ನು ನಂಬಿ ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಇವೆಲ್ಲ ಸವಾಲುಗಳು, ಪರೀಕ್ಷೆಗಳು, ಸಮಸ್ಯೆಗಳು ಅಂತ ಹೇಳಿ ನಾವು ಅರಿತು ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಹಿಡಿಕೊಂಡು ಮುಂದೆ ಹೆಜ್ಜೆಯನ್ನಿಡ್ತಕ್ಕಂಥದ್ದಿದೆಯಲ್ಲ, ಅದು ನಿಜವಾದಂತಹ ವ್ಯಕ್ತಿಯ ಗುಣಲಕ್ಷಣ ಅಂತ ಹೇಳಬೇಕಾಗುತ್ತೆ. ಈ ರೀತಿ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡ್ತಕ್ಕಂತಹ, ಭಗವಂತನಿಗೆ ಶರಣು ಹೋಗಿ ಭಗವಂತನ ಆಶ್ರಯವನ್ನು ಪಡೆದು ತನ್ನ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿಕೊಳ್ತಕ್ಕಂತಹ ವ್ಯಕ್ತಿಗಳಿಗೆ ಖಂಡಿತವಾಗಿ 2025ನೇ ಇಸ್ವಿ ಹಿಂದಿನ ವರ್ಷದ ದುಗುಡ ದುಮ್ಮಾನಗಳನ್ನು ದೂರ ಮಾಡಿ ಹೊಸ ಆಯಾಮವನ್ನು ಸೃಷ್ಟಿಸುವುದಕ್ಕೆ, ಹೊಸ ಆಯಾಮಕ್ಕೆ ಹೆಜ್ಜೆಯನ್ನಿಡೋದಕ್ಕೆ, ಶುಭವನ್ನು ನಿರೀಕ್ಷೆ ಮಾಡೋದಕ್ಕೆ ಇದೊಂದು ನಾಂದಿಯಾಗತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿಯೂ ಇರಬೇಕು ಅಂತಕ್ಕಂತಹ ಕಳಕಳಿ ನಮ್ಮ ವಾಹಿನಿಯದಾಗಿದೆ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಧೈರ್ಯದಿಂದ ಭಗವಂತನಿಗೆ ಶರಣಾಗತಿಯಾಗುವ ಮುಖಾಂತರ ನಿಮ್ಮ ಜೀವನದಲ್ಲಿ ಸುಖವನ್ನು, ಸಂತೋಷವನ್ನು, ಒಳಿತನ್ನು ಕಾಣತಕ್ಕಂತಹ ಸಮಯ ಇಂದಿನಿಂದ ಆರಂಭವಾಗಲಿ ಅಂತ ಆಶಿಸ್ತಾ ಶುಭವಾಗಿ. ಹೊಸ ವರ್ಷ ಶುರುವಾಗ್ತಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಒಳ್ಳೆಯದು ಅಥವಾ ಕೆಟ್ಟದ್ದು ಎಲ್ಲ ಮುಂದೆ ಸೇರಿಸಿ ಹೇಳೋದಾದರೆ? ಖಂಡಿತವಾಗಿ ಬುಧವಾರ ಈ ಹೊಸ ವರ್ಷ ಆರಂಭವಾಗ್ತಾ ಇರೋದರಿಂದ ಮಧ್ಯಾಹ್ನದ ಕಾಲದಲ್ಲಿ ರಾಹುಕಾಲ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. 12ರಿಂದ 1:30ರವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ ಆ ಹೊಸ ವರ್ಷದ ದಿನ ನಾವು ನೋಡ್ತಕ್ಕಂಥದ್ದಾಗುತ್ತೆ. ವರ್ಷ ಪೂರ್ತಿ ಇದೇನಾಗುತ್ತೆ ಅಂತಂದರೆ ಕೆಲವಷ್ಟು ವಿಚಾರಗಳಲ್ಲಿ ಪೂರಕವಾಗಿ, ಮತ್ತೊಂದಷ್ಟು ವಿಚಾರಗಳಲ್ಲಿ ಮಾರಕವಾಗಿ ಇದು ಈ ವರ್ಷ ನಮಗೆ ಮಿಶ್ರ ಫಲ ಅನ್ನುವ ರೀತಿಯಲ್ಲಿ ಇರುವಂಥದ್ದಾಗುತ್ತೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಯಾವಾಗ ಎಚ್ಚರ ತಪ್ತೀವಿ ಆಗ ನಮಗೆ ಸಣ್ಣದರಿಂದಲೂ ಕೂಡ ತೊಂದರೆಯಾಗ್ತಕ್ಕಂಥದ್ದು ಇಲ್ಲಿ ನೋಡಲಿಕ್ಕೆ ಸಿಕ್ಕುವಂಥದ್ದಾಗತ್ತೆ. ಮುಖ್ಯವಾಗಿ 3-4 ತಿಂಗಳುಗಳು ಕಳೆದ ನಂತರದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶಗಳು ಈ ವರ್ಷದಲ್ಲಿ ಇರುವಂಥದ್ದು. ಅಂದರೆ ಆರಂಭದ 3 ತಿಂಗಳು ಸ್ವಲ್ಪ ಕಠಿಣವಾಗಿ ಮಾನಸಿಕವಾದಂತಹ ಬೇಸರಕ್ಕೆ ಮತ್ತು ಒಂದು ರೀತಿಯಲ್ಲಿ ಹೊಂದಾಣಿಕೆಯ ಅಭಾವಕ್ಕೆ ಈ ವರ್ಷ ಸಾಕ್ಷಿಯಾಗತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಈಗ ಪೂರಕ ಮತ್ತು ಮಾರಕಗಳ ಬಗ್ಗೆ ಹೇಳಿದರೆ ಗುರೂಜಿ, ಈಗ ರಾಜ್ಯದಲ್ಲಾಗುವಂತಹ ಬದಲಾವಣೆಗಳು ಏನೇನು ಆಗುತ್ತೆ ಅದಕ್ಕೆ ವೈಯಕ್ತಿಕವಾಗಿ ನಾವು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗತ್ತಾ? ಖಂಡಿತವಾಗಿ. ಯಾಕೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಜನ್ಮ ಆಗಿರತಕ್ಕಂಥದ್ದೇ ಒಂದು ವಿಶೇಷ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಬ್ಬರು ಗಮನ ಕೊಟ್ಟಾಗ ದೇಶವನ್ನು, ರಾಜ್ಯವನ್ನು, ರಾಷ್ಟ್ರವನ್ನು, ಜಗತ್ತನ್ನು ಉನ್ನತ ಸ್ಥಿತಿಗೆ ಕೊಂಡು ಹೋಗಲಿಕ್ಕೆ ಅದೊಂದು ಅವಕಾಶವಾಗುತ್ತೆ. ಅದು ನಮ್ಮ ಕರ್ತವ್ಯವೂ ಹೌದು. ಆ ದೃಷ್ಟಿಯಲ್ಲಿ ಒಳಿತನ್ನು ಬಯಸಿ ಪ್ರತಿಯೊಬ್ಬರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ನಮಗೆ ಉತ್ತಮವಾದಂತಹ ಫಲ ಖಂಡಿತವಾಗಿ ಸಿಕ್ಕೇ ಸಿಕ್ಕತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಇದ್ದೇ ಇರುತ್ತೆ. ಇನ್ನು ಪ್ರಪಂಚದ ಬಗ್ಗೆ ಮಾತನಾಡೋದಾದರೆ ಪ್ರಪಂಚದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೆ? ಈಗ ಆಲ್ರೆಡಿ ಒಂದಷ್ಟು ಯುದ್ಧಗಳು ನಡೀತಾ ಇದೆ, ಒಂದಷ್ಟು ಬದಲಾವಣೆಗಳು ಆಗಿದೆ. ಹೊಸ ವರ್ಷ ಹೇಗಿದೆ? ಖಂಡಿತವಾಗಿ ನಾನು ಈಗಾಗಲೇ ಹೇಳಿದಾಗೆ ಈ ರೀತಿಯ ವಿಶೇಷಗಳು ಹಿಂದಿನ ವರ್ಷದಿಂದ ಒಂದಷ್ಟು ದಿನ ನಮಗೆ ಹಾಗೇ ಮುಂದುವರ್ಕೊಂಡು ಹೋಗುತ್ತೆ. ಯುದ್ಧವೇ ಆಗಬೇಕು ಅಥವಾ ಪ್ರಕೃತಿ ವಿಕೋಪವೇ ಆಗಬೇಕು ಅಂತಲ್ಲ, ಹಿಂದೆ ನಡೆದಂತಹ ಕಹಿ ಘಟನೆಯ ಅನುಭವಗಳು, ಅದರ ಪ್ರತಿಫಲ, ಅದರ ಪರಿಣಾಮ
ಇನ್ನೊಂದಷ್ಟು ದಿನ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಿದೆ. ಅದು ಕಾಲಕ್ರಮೇಣ ಕಡಿಮೆಯಾಗಿ ಎಲ್ಲರಿಗೂ ಕೂಡ ಒಂದು ಸಮಾಧಾನ ಸ್ಥಿತಿ ಸಿಕ್ಕುವಂತಹ ದಿವಸಗಳನ್ನು ಕೂಡ ಈ ವರ್ಷದಲ್ಲಿ ನಾವು ನೋಡಬಹುದಾಗಿದೆ. 2025ರ ಹೊಸ ವರ್ಷದ ವಿಶೇಷತೆ ಏನಾದರೂ ಇದೆಯಾ ಗುರುಜಿ? ಈ ವರ್ಷದಲ್ಲಿ ಏನಾದರೂ ವಿಶೇಷತೆಗಳಾಗುವಂತಹ ಸಾಧ್ಯತೆ ಇದೆಯಾ? ಖಂಡಿತವಾಗಿ. ಮೊದಲನೇದಾಗಿ ನೋಡ್ತಾ ಹೋದರೆ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಸಮಸ್ಯೆಗಳಾಗತ್ತೆ. ಅದು ಈ 2025ನೇ ಇಸ್ವಿನಲ್ಲಿ ನಾವು ಕಾಣ್ತಕ್ಕಂತಹ ಒಂದು ವಿಚಿತ್ರ ವೈಶಿಷ್ಟ್ಯ ಅಥವಾ ವಿರೋಧ ಅಭಾಸ ಅಂತ ಹೇಳಬೇಕು. ಆರೋಗ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳು ಅಲ್ಲಿ ಕಾಣ್ತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗೇ ಇದೆ ಅಂತ ಹೇಳಬೇಕು. ಮತ್ತು ಎರಡನೇದಾಗಿ ಅತಿ ಮುಖ್ಯವಾಗಿ ರಾಜಕೀಯ ವಿಚಾರದಲ್ಲಿ ಕೆಲವು ಕಾಯ್ದೆಗಳು, ಕಟ್ಟಳೆಗಳು, ನಿಯಮಗಳು ಏನೋ ಬೇರೆ ರೀತಿಯಲ್ಲಿ ಬದಲಾವಣೆ ಆಗತಕ್ಕಂತಹ ಸೂಚನೆಗಳಿದೆ. ಈ ಸೂಚನೆಗಳಿರುವಾಗ ಏನಾಗುತ್ತೆ ಅಂತಂದರೆ ಕೆಲವೊಂದಷ್ಟು ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗುತ್ತೆ, ಮತ್ತು ಕೆಲವಕ್ಕೆ ಬದಲಾವಣೆ ಅಂತಕ್ಕಂಥದ್ದನ್ನು ನಾವು ಖಂಡಿತವಾಗಿ ಈ ವರ್ಷ ನೋಡ್ತೀವಿ. ಗಣನೀಯವಾದಂತಹ ಬದಲಾವಣೆ ಈ ವರ್ಷದಲ್ಲಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಏನೇ ಮಾಡಿದರೂ ಕೂಡ ತದ್ವಿರುದ್ಧವಾದಂತಹ ಫಲ. ಇದರ ಅರ್ಥ ಏನು ಅಂತಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದಕ್ಕೆ ವಿರುದ್ಧವಾದಂತಹ ಫಲವನ್ನು ಹೆಚ್ಚಾಗಿ ನೋಡ್ತೀವಿ. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೆ ಕೆಟ್ಟದಾದಂತಹ ಫಲ, ಕೆಟ್ಟ ಕೆಲಸವನ್ನು ಮಾಡುವಂಥವ್ರಿಗೆ ಒಳ್ಳೆಯ ಫಲ ಅನ್ನುವ ರೀತಿಯಲ್ಲಿ ಈ ವರ್ಷ ಹೆಚ್ಚಿನದಾಗಿ ಕಾಣ್ತಕ್ಕಂಥದ್ದು. ಮತ್ತು ಪ್ರತಿಯೊಬ್ಬರೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಸ್ವಯಂಕೃತ ಅಪರಾಧಗಳನ್ನು ಮಾಡ್ತಾರೆ. ಅಂದರೆ ತಾವೇ ಏನೋ ತಪ್ಪು ಮಾಡ್ಕೊಳ್ಳೋದು, ತಾವೇ ಸಿಗಹಾಕೊಳ್ಳುವಂಥದ್ದು, ತಾವೇ ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥದ್ದು. ಖಂಡಿತವಾಗಿ ಅದು ಬೇಡವಾಗಿರುತ್ತೆ. ಆದರೆ ಗ್ರಹಗತಿಯ ಫಲ ಯಾರನ್ನೂ ಕೂಡ ಬಿಡುವುದಿಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗ್ತಾ ಹೋಗುವಂಥದ್ದು. ಮತ್ತು ಪ್ರಕೃತಿಯ ವಿಕೋಪ ಈ ವರ್ಷವೂ ಕೂಡ ದುಷ್ಪರಿಣಾಮವನ್ನು ಬೀರುತ್ತೆ. ಆದರೆ ಈ ವರ್ಷದಲ್ಲಿ ಕೆಟ್ಟದಾಗಿ ಏನೋ ಫಲ ಬರುತ್ತೆ ಅನ್ನೋಕ್ಕಿಂತ ಹಿಂದಿನ ವರ್ಷದ ಒಂದು ಪ್ರಭಾವ ಈ ವರ್ಷ ನಾವು ಮತ್ತೆ ಅನುಭವಿಸಬೇಕಾದಂತಹ ಪರಿಸ್ಥಿತಿಯನ್ನು ನಾವು ನೋಡುವಂಥದ್ದಾಗುತ್ತೆ. ಕೊನೆಯದಾಗಿ ರಾಜಕಾರಣಿಗಳು ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸೋದಕ್ಕೆ ಹೋಗಿ ತಾವು ಸಿಗಹಾಕ್ಕೊಂಡು ನರಳುತ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಂದರೆ ಹೊಸ ವರ್ಷ ಆರಂಭವಾಗ್ತಕ್ಕಂಥದ್ದು ಧನುರ್ಲಗ್ನದಲ್ಲಿ, ಅದು ಗುರುವಿನ ಮನೆ, ಗುರುಗ್ರಹದ ಜೊತೆಯಲ್ಲಿ ಗುರುವಿನ ಆವಾಸ ಸ್ಥಾನದಲ್ಲಿ ರಾಜಕೀಯ ಪ್ರೇರಿತನಾದಂತಹ, ರಾಜಕೀಯಕ್ಕೆ ಪುಷ್ಟಿ ಕೊಡ್ತಕ್ಕಂತಹ ರವಿ ಅಲ್ಲಿ ಸ್ಥಿತನಾಗಿದ್ದಾನೆ. ಇದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ರವಿಯ ಒಂದು ಸ್ಥಾನದಿಂದ ಅಥವಾ ಸ್ಥಿತಿಯಿಂದ ರಾಜಕಾರಣಿಗಳಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಅಂತಕ್ಕಂತಹದ್ದು ಖಚಿತವಾಗಿ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು. ಇನ್ನು 2025ರಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಸೊ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳದೆ ಇರೋ ರೀತಿ ಏನಾದ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನೇನಾದ್ರು ತೆಗೆದುಕೊಳ್ಬಹುದಾ? ಖಂಡಿತವಾಗಿ. ಯಾಕೆ ಅಂತಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಾವು ವೈದ್ಯಕೀಯವಾಗಿ ಸಲಹೆಗಳನ್ನು, ಔಷಧೋಪಚಾರಗಳನ್ನು ಮಾಡ್ತಕ್ಕಂಥದ್ದು ಒಂದು ಕ್ರಮ. ಆದರೆ ನಂಬಿಕೆ ಇರತಕ್ಕಂಥವ್ರಿಗೆ ಧರ್ಮ, ಅಧ್ಯಾತ್ಮ, ದೇವರು, ಪೂಜೆ, ಜಪ, ಹೋಮ ಇತ್ಯಾದಿಗಳೆಲ್ಲವೂ ಕೂಡ ಇರತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಯಾವುದೋ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನೇ ಮಾಡಬೇಕು ಅಥವಾ ಪೂಜೆಯನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದಲ್ಲ. ಅವರು ಆತ್ಮಾನುಸಂಧಾನ ಮಾಡಿಕೊಳ್ಬೇಕು. ನನ್ನ ಒಂದು ಆರೋಗ್ಯದ ದೃಷ್ಟಿಯಿಂದ ನಾನು ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಅವರವರ ಇಚ್ಛೆಗನುಸಾರವಾಗಿ ಅವರಿಗೆ ಯಾವ ದೇವರು ಪ್ರೀತಿಯೋ ಇಷ್ಟವೋ ಅದನ್ನು ಅವರು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸೂರ್ಯನಾರಾಯಣನನ್ನು, ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಜಿ, ಪ್ರತಿದಿನ ಭವಿಷ್ಯ ಈ ದಿನ ಕಾರ್ಯಕ್ರಮದಲ್ಲಿ ನೀವು ರಾಶಿ ಭವಿಷ್ಯಗಳ ಬಗ್ಗೆ ಹೇಳ್ತಿರ್ತಾರೆ. ಇವಾಗ ಜನ ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಿರೋದು ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನಮ್ಮ ರಾಶಿ ಏನಾಯಿತು, ಹೊಸ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಒಳ್ಳೇದಾಗುತ್ತಾ ಅನ್ನುವಂಥದ್ದು. ಸೊ ರಾಶಿ ಭವಿಷ್ಯದ ಬಗ್ಗೆ ಇವಾಗ ಶುರು ಮಾಡೋದಾದರೆ ಮೊದಲಿಗೆ ಮೇಷರಾಶಿ ಬಗ್ಗೆ ಹೇಳೋದಾದರೆ ನೋಡಿ, ಮೇಷರಾಶಿಗೆ ಬಹಳ ವಿಶೇಷವಾದಂತಹ ಫಲ ಪ್ರತಿಯೊಂದು ರಾಶಿಗೂ ಇದೆ. ಆದರೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿರ್ತಾನೆ. ಹಾಗಾಗಿ ಮೇಷರಾಶಿಯನ್ನು ವೈಶಿಷ್ಟ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈ ವರ್ಷ ಮೊದಲ 3 ತಿಂಗಳು ಮೇಷರಾಶಿಯವರಿಗೆ, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಕೊನೆಯವರೆಗೆ ಶನಿ 11ನೆಯ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಅದರಿಂದ ಅವರ ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ. ನಾವು ಒಟ್ಟಾರೆ ಹೇಳುವಾಗ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ವೈಯಕ್ತಿಕವಾಗಿ ತಗೊಂಡಾಗ ಮೊದಲ 3 ತಿಂಗಳಲ್ಲಿ ಆರೋಗ್ಯ ಅವರದ್ದು ಚೆನ್ನಾಗಿರುತ್ತೆ. ಮೇ ತಿಂಗಳಿನಲ್ಲಿ ಮಾತೆಯರಿಗೆ, ಅಂದರೆ ಮಹಿಳೆಯರಿಗೆ ಮನಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ.
ಯಾವುದ್ಯಾವುದೋ ನಿರ್ಧಾರಗಳನ್ನು ಮಾಡಿ ತೊಂದರೆಗೆ ಸಿಗಹಾಕ್ಕೊಳ್ತಾರೆ ಅಂತ ಇಲ್ಲಿ ಗಮನಿಸಬೇಕಾದಂಥದ್ದು. ಮಾರ್ಚ್ 29 ನಂತರದಲ್ಲಿ ಶನಿ ಬದಲಾವಣೆ ಆಗುತ್ತೆ. ಆ ಶನಿಯ ಬದಲಾವಣೆಯಿಂದ ಒಂದಷ್ಟು ಬೆಳವಣಿಗೆಗಳಾಗತ್ತೆ, ಚೆನ್ನಾಗಿರ್ತಕ್ಕಂಥದ್ದು ಒಂದಷ್ಟು ಕುಂಠಿತವಾಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಯಾರಾದರೂ ದೀರ್ಘಕಾಲದ ಅನಾರೋಗ್ಯ ಪೀಡಿತರಿದ್ದರೆ ಔಷಧಿಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಇದು ಕೆಲವರಿಗೆ ಗೊತ್ತಿರುತ್ತೆ, ಆದರೂ ಕೂಡ ಯಾವುದೋ ಸಂದರ್ಭದಲ್ಲಿ ಅದನ್ನು ಮರೆತೋ ಅಥವಾ ಇನ್ಯಾವುದೋ ಬೇಜವಾಬ್ದಾರಿಯಿಂದ ವರ್ತಿಸಿದಾಗ ಜೀವಕ್ಕೆ ಹಾನಿಯನ್ನು ಮಾಡಿಕೊಳ್ಳುವಂತಹ ಸೂಚನೆ ಇದೆ. ಅದಕ್ಕೆ ಅವಕಾಶಗಳು ಬೇಡ ಅನ್ನುವಂತಹ ಕಳಕಳಿ ಇಲ್ಲಿದಾಗಿರ್ತಕ್ಕಂಥದ್ದು. ಜುಲೈ ತಿಂಗಳಿನಲ್ಲಿ ಶನಿ ಮತ್ತೆ ಹಿಂದಕ್ಕೆ ಬರ್ತಾನೆ. ಅವನ ಗಮನ ಹಿಂತಿರುಗಿ ನೋಡುವಾಗ ಒಂದಷ್ಟು ಶಾರೀರಿಕವಾದಂತಹ ದೌರ್ಬಲ್ಯ, ನಿದ್ರಾಹೀನತೆ, ಇದರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣುವಂಥದ್ದಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಮತ್ತೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಚೇತರಿಕೆ ಅಂತಕ್ಕಂಥದ್ದನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು, ಆರ್ಥಿಕ ದೃಷ್ಟಿಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರತಕ್ಕಂಥದ್ದಾಗುತ್ತೆ. ರಾಹು ಮತ್ತು ಗುರು 11ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಆದಾಯವನ್ನು ಹೆಚ್ಚು ಮಾಡ್ತಾರೆ. 11ನೇ ಮನೆಗೆ ಏಕಾದಶ ಸ್ಥಾನ, ಶುಭ ಸ್ಥಾನ ಅಂತ ಹೇಳಿ ನಾವು ಜ್ಯೋತಿಷ್ಯದಲ್ಲಿ ನಿಷ್ಕರ್ಷೆಯನ್ನು ಮಾಡ್ತೀವಿ. ವರ್ಷದ ಆರಂಭದಲ್ಲಿ ಹಣ ಗಳಿಸಿದರೂ ಕೂಡ ಏನೋ ಒಂದು ರೀತಿಯ ಮಾನಸಿಕವಾದಂತಹ ವ್ಯಾಕುಲತೆ ಕಾಡುವಂಥದ್ದಾಗತ್ತೆ. ಏಪ್ರಿಲ್ ನಂತರದಲ್ಲಿ 4ನೇ ತಿಂಗಳಿನಲ್ಲಿ ಒಂದಷ್ಟು ಲಾಭಕ್ಕೆ ಮತ್ತೆ ಅವಕಾಶಗಳು ಸಿಗ್ತಾ ಇರತಕ್ಕಂಥದ್ದು. ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ತಮ್ಮ ರಾಶಿಯ 2ನೇ ಮನೆಯ ಮೇಲೆ ಪ್ರಭಾವ, ಅದನ್ನು ಕುಟುಂಬ ಸ್ಥಾನ ಅಂತ ಕರೀತೀವಿ. ಅಂದರೆ ಸಾಂಸಾರಿಕವಾಗಿ ಸಣ್ಣ ಪುಟ್ಟ ವ್ಯತ್ಯಯಗಳು, ಸಾಂಸಾರಿಕವಾಗಿ ಬಿರುಕು ಬರ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದು, ಇವೆಲ್ಲ ನೋಡಬೇಕಾದಂಥದ್ದಿರುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ಮಕ್ಕಳಿಂದ ಸಮಸ್ಯೆ, ಮಕ್ಕಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಇನ್ನು ಸಾಡೆ ಸಾತಿಯ ಪ್ರಭಾವ ಯಾರ್ಯಾರಿಗಿದೆ ಅವರೆಲ್ಲರೂ ಕೂಡ ವೈವಾಹಿಕ ಜೀವನದ ದೃಷ್ಟಿಯಿಂದ, ಸಾಂಸಾರಿಕ ದೃಷ್ಟಿಯಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದಿದೆ. ಮೇ 18ನೇ ತಾರೀಕಿನ ನಂತರ ಕೇತುವಿನ ಪ್ರಭಾವ ನವದಂಪತಿಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇಷ್ಟು ಒಟ್ಟಾರೆ ಫಲವನ್ನು ಅವರವರ ಜಾತಕ, ರಾಶಿ ಇವೆಲ್ಲವನ್ನು ನೋಡಿದಾಗ ಮೇಷರಾಶಿಯವರಿಗೆ ಇರತಕ್ಕಂತಹ ಒಂದು ವಿಶೇಷವಾದಂತಹ ಫಲವಾಗಿರುತ್ತೆ. ಆಂಜನೇಯನನ್ನು, ಶ್ರೀರಾಮಚಂದ್ರನನ್ನು ವಿಶೇಷವಾಗಿ ಆರಾಧನೆ ಮಾಡಿ ಇರತಕ್ಕಂತಹ ಎಲ್ಲ ದುಗುಡಗಳನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವರ್ಷದ ಆರಂಭದಿಂದಲೂ ಕೂಡ ಏನೋ ಆಗಿಬಿಡುತ್ತೆ ಅಂತಕ್ಕಂತಹ ಭಯಕ್ಕಿಂತ ನಾವು ಎಚ್ಚರಿಕೆಯಿಂದ ಇದ್ದರೆ ಯಾವ ಕ್ಷಣದಲ್ಲಿ ಏನೂ ಕೂಡ ನಮಗೆ ತೊಂದರೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಶುಕ್ರ ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ, ಹಿಮ್ಮುಖವಾಗಿ ನೋಡ್ತಾನೆ, ಹಿಂದಿನ ರಾಶಿಯನ್ನು ನೋಡ್ತಾನೆ. ಆಗ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಸ್ತ್ರೀಯರಿಗೆ ವಿಶೇಷವಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನುವಂತಹ ಎಚ್ಚರಿಕೆ ಬೇಕಾಗತ್ತೆ. ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಎಚ್ಚರಿಕೆ ಇದ್ದಾಗ ಅವೆಲ್ಲವೂ ಕೂಡ ಸಣ್ಣ ಪ್ರಮಾಣದಲ್ಲಿ ನಡೆದು ಹೋಗ್ತಕ್ಕಂಥದ್ದು, ಯಾವ ತೊಂದರೆಗೂ ಕೂಡ ಅವಕಾಶಗಳು ಇರುವುದಿಲ್ಲ. ಜುಲೈ ತಿಂಗಳಿನಲ್ಲಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ರುಚಿಯನ್ನು ಬಯಸಿ ಆಹಾರವನ್ನು ಸೇವನೆ ಮಾಡಿದಾಗ ಆರೋಗ್ಯ ಕೆಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಬೇಕು. ಅನಗತ್ಯವಾದಂತಹ ಔಷಧಿಗಳನ್ನು ತೆಗೆದುಕೊಳ್ಬಾರ್ದು. ಏನೋ ಶರೀರಕ್ಕೆ ಸ್ವಾಸ್ಥ್ಯ ಇಲ್ಲ, ಯಾರೋ ಏನೋ ಹೇಳಿದರು ನಾನು ಆ ಔಷಧಿಯನ್ನು ಮಾಡಿಬಿಡ್ತೀನಿ ಅನ್ನುವಂಥದ್ದು ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂತಹ ಒಂದು ಸಾತ್ವಿಕ ಎಚ್ಚರಿಕೆಯನ್ನು ಇಲ್ಲಿ ಹೇಳಬೇಕಾದಂಥದ್ದು. ವರ್ಷದ ಆರಂಭದಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಆನಂತರದಲ್ಲಿ ದುಂದುವೆಚ್ಚವೋ ಅಥವಾ ನಮ್ಮ ಆದಾಯ ಹೀಗೇ ಇರುತ್ತೆ ಅನ್ನುವಂತಹ ದೃಢವಾದಂತಹ ಹುಚ್ಚು ನಂಬಿಕೆಯಿಂದ ತೊಂದರೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಒಂದಷ್ಟು ಸಾಲ ಮಾಡಬೇಕಾಗತ್ತೆ. ಆ ಸಾಲವನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ಅದು ನಿಮಗೆ ಸಾರ್ಥಕತೆಯನ್ನು ಕೊಡಬಹುದು. ಕೆಲವರಿಗೆ ಇವತ್ತಿನ ಒಂದು
ಅಭಿಪ್ರಾಯವನ್ನು ಹೇಳಬೇಕು ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಹವ್ಯಾಸ ಆಗಿಬಿಟ್ಟಿದೆ. ಆದರೆ ವೃಷಭ ರಾಶಿಯವರಿಗೆ ಅದರಿಂದ ಆದಾಯಕ್ಕಿಂತ ತೊಂದರೆ ನಷ್ಟ ಹೆಚ್ಚು ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಕುಟುಂಬದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದರೂ ಕೂಡ ಕುಟುಂಬದ ನೆಮ್ಮದಿಯಾಗಲಿ ಸಮಾಧಾನ ಆಗಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಅನ್ನುವಂಥದ್ದನ್ನು ಹೇಳಬೇಕು. ಹಾಗೆ ವಾಹನ ಚಾಲನೆ, ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಇದರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಅಪಘಾತ ಆಗುವಂತಹ ಸೂಚನೆಗಳಿದೆ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಜೂನ್ ಮತ್ತು ಸೆಪ್ಟೆಂಬರ್ ಈ ಮಧ್ಯದಲ್ಲಿ ವೈವಾಹಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನು ನೋಡಬೇಕಾಗತ್ತೆ. ಬಹಳ ಮುಕ್ತವಾಗಿ ಮಾತಾಡೋದ್ರಿಂದ, ಸೋತು ಗೆಲ್ಲೋದ್ರಿಂದ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಶನಿ 5ನೆಯ ಮನೆಯ ಸಂಚಾರದಿಂದ ಒಂದಷ್ಟು ಪ್ರೇಮ ಪ್ರಸಂಗಗಳು, ಪ್ರೇಮ ವಿವಾಹ ಇತ್ಯಾದಿಗಳಿಗೆ ತೊಂದರೆಗಳು ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣುವಂಥದ್ದು ವೃಷಭ ರಾಶಿಯ ಒಟ್ಟಾರೆ ಫಲವಾಗಿರುತ್ತೆ. ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಶನಿ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ. ಗುರುಜಿ, ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮತ್ತೆ ಯತಃ ಪ್ರಕಾರ ಆರೋಗ್ಯದಲ್ಲಿ ಮೊದಲು ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ಶನಿಯ ದೃಷ್ಟಿ ನಿಮ್ಮ ರಾಶಿಗೆ ವಿರುದ್ಧವಾಗಿರೋದ್ರಿಂದ ಆಗಾಗ ದೇಹದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ದೇಹದಲ್ಲಿ ನೋವು ಉಂಟಾಗ್ತಕ್ಕಂಥದ್ದನ್ನು ಅನುಭವಿಸಬೇಕಾಗತ್ತೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿಗೆ ತಯಾರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೋ ಒಂದಷ್ಟು ಹಿನ್ನಡೆಯಾಗಿ ನಿರಾಸೆಯಾಗ್ತಕ್ಕಂಥದ್ದು ಈ ವರ್ಷ ನೋಡಬೇಕಾಗತ್ತೆ. ಅಧಿಕವಾದಂತಹ ರಕ್ತದೊತ್ತಡ, ಮಧುಮೇಹಿಗಳು ಇವರಿಗೆ ತೊಂದರೆ ಅಂತಕ್ಕಂಥದ್ದಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಒಂದಷ್ಟು ಲಾಭವನ್ನು ನೋಡಲಿಕ್ಕೆ ಈ ವರ್ಷ ಹೆಚ್ಚು ಅವಕಾಶಗಳು ಸಿಕ್ಕುವಂಥದ್ದಾಗುತ್ತೆ. ವಿದೇಶದಲ್ಲಿ ಹಣ ಹೂಡಿಕೆ, ವ್ಯಾಪಾರ ಇತ್ಯಾದಿಗಳನ್ನು ನಡೆಸುವಂಥವರಿಗೆ ಒಂದಷ್ಟು ನಷ್ಟ. ಹಾಗಾಗಿ ಆದಷ್ಟು ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ, ನಿಮ್ಮ ಸ್ಥಳದಲ್ಲೇ ವ್ಯವಹಾರಾದಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಏಪ್ರಿಲ್ನಲ್ಲಿ ಶನಿಯ ಸ್ಥಾನ ಬದಲಾವಣೆಯಿಂದ ಆರ್ಥಿಕವಾದಂತಹ ಲಾಭಗಳು ನಿಮಗೆ ಹೆಚ್ಚಾಗುವಂಥದ್ದು. 9ನೇ ಮನೆಯ ರಾಹು ಹೆಚ್ಚಿನ ಹೂಡಿಕೆಗಳನ್ನು ಮಾಡುವಂಥವರಿಗೆ ಜಾಗ್ರತೆಯಾಗಿರಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಹೇಳ್ತಕ್ಕಂತಹದ್ದಾಗಿದೆ. ಇದರ ಜೊತೆಯಲ್ಲಿ ವರ್ಷದ ಆರಂಭದಲ್ಲಿ ಕೌಟುಂಬಿಕವಾದಂತಹ ಜೀವನ ಬಹಳ ಮುಖ್ಯವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳನ್ನು ನೋಡಬೇಕಾದಂತಹದ್ದಿದೆ. ಶನಿ ಮೀನರಾಶಿಯಲ್ಲಿ ಸ್ಥಿತನಾಗಿರಬೇಕಾದರೆ 7 ಮತ್ತು 4ನೇ ಮನೆಗಳನ್ನು ನೋಡ್ತಾ ಹೋಗ್ತಾನೆ. ಆ ದೃಷ್ಟಿ ಏನಿದೆ ಆರೋಗ್ಯಕ್ಕೆ ಮಾರಕವಾದಂತಹ ದೃಷ್ಟಿ ಅದು. ಹಾಗಾಗಿ ಅಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಮಕ್ಕಳ ಚಟುವಟಿಕೆ, ಅವರ ವರ್ತನೆ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮಕ್ಕಳು ಯಾವಾಗ ದಾರಿ ತಪ್ತಾರೆ, ಯಾವಾಗ ಅವರು ಒಳ್ಳೆಯತನದಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಗುರುತಿಸೋದು ಈ ವರ್ಷ ಸವಾಲಾಗತ್ತೆ. ಅದಕ್ಕೋಸ್ಕರವಾಗಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಒಟ್ಟಾರೆ 2-3 ತಿಂಗಳುಗಳು ನಕಾರಾತ್ಮಕವಾದಂತಹ ಫಲಕ್ಕೆ ಸಾಕ್ಷಿಯಾಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಗಮನವನ್ನು ಕೊಡಬೇಕಾದಂಥದ್ದು. ಪ್ರತಿ ಶನಿವಾರ ಕಾಳಿಕಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ನಿಮಗೆ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಅಂತಾದರೆ ಕಾಳಿಕಾದೇವಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ, ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ, ಬೂದುಗುಂಬಳಕಾಯಿಯನ್ನು ದೃಷ್ಟಿ ತೆಗೆದು ಅದನ್ನು ಒಡಿತಕ್ಕಂತಹ ಕೆಲಸವನ್ನು ಮಾಡಿ ಶುಭವಾಗಿ. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನರಳಬೇಕಾಗತ್ತೆ. ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ ನಿಮ್ಮ ಪರಿಸ್ಥಿತಿಗಳು ಏನೂ ಕೂಡ ಬದಲಾವಣೆಯನ್ನು ಹೊಂದೋದಿಲ್ಲ. ಇಲ್ಲಿಯವರೆಗೆ ಹೇಗೆ ಫಲವನ್ನು ನೀವು ಅನುಭವಿಸಿದ್ದೀರೋ ಅದೇ ಫಲ ಒಂದಷ್ಟು ದಿನ ನಿಮಗೆ ಮುಂದುವರಿತಕ್ಕಂಥದ್ದಾಗತ್ತೆ. 8ನೇ ಮನೆಯ ರಾಹು ಮೃತ್ಯುಸ್ಥಾನದಲ್ಲಿ ಇದ್ದು ನಿಮ್ಮ ಆದಾಯ ಎಲ್ಲವೂ ಕೂಡ ಔಷಧೋಪಚಾರಕ್ಕೆ ಖರ್ಚಾಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ಸರಿಸುಮಾರು 2 ತಿಂಗಳು ಬಹಳ ಸೂಕ್ಷ್ಮವಾದಂತಹ ಸಮಯ. ಆ ಸಮಯದಲ್ಲಿ
ತುಂಬ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ನಿದ್ದೆಯ ಕೊರತೆ, ನಿದ್ರಾಹೀನತೆ, ತಲೆನೋವು ಅಥವಾ ಮೈಗ್ರೇನ್ ಅಂತಕ್ಕಂತಹ ಕಾಯಿಲೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ವರ್ಷದ ಆರಂಭದಲ್ಲಿ ಹಣದ ಕೊರತೆಯಿಂದಾಗಿ ಒಂದಷ್ಟು ಯೋಜನೆಗಳನ್ನು ಕೈ ಬಿಡಬೇಕಾಗತ್ತೆ, ಅಥವಾ ಅಂದುಕೊಂಡಂತಹ ಕೆಲಸಗಳು ಮುಂದಕ್ಕೆ ಹೋಗುತ್ತೆ, ಅಥವಾ ಆ ಕೆಲಸಗಳ ಬಗ್ಗೆ ಬೇಸರ ಬರ್ತಕ್ಕಂಥದ್ದಾಗುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಆರ್ಥಿಕ ಹೊಡೆತ ನಿಮಗೆ ಇರತಕ್ಕಂಥದ್ದು. ಆದಾಯದ ಮೂಲ ಕಡಿಮೆಯಾಗ್ತಕ್ಕಂತಹ ಯೋಚನೆ ಇದೆ. ಮಾನಸಿಕವಾಗಿ ತುಂಬ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸಾಮಾಜಿಕ ದೃಷ್ಟಿಕೋನದಿಂದಲೂ ಕೂಡ ನಿಮ್ಮ ಸ್ಥಾನಮಾನ ಕಡಿಮೆಯಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣುತ್ತೆ. ಕೆಲವು ನಿಕಟವಾದಂತಹ ವ್ಯಕ್ತಿಗಳು, ಅಂದರೆ ನಮ್ಮ ಜೊತೆಯಲ್ಲೇ ಇದ್ದಂಥವರು ಇಲ್ಲಸಲ್ಲದ ಅಪವಾದಗಳನ್ನು ನಮ್ಮ ಮೇಲೆ ಹಾಕಬಹುದು ಅಂತಕ್ಕಂಥದ್ದು ಕರ್ಕಾಟಕ ರಾಶಿಯವರ ಗಮನದಲ್ಲಿ ಇರಬೇಕಾದಂಥದ್ದಾಗತ್ತೆ. ಗುರುವಿನ ಪ್ರಭಾವ ಮಿಥುನ ರಾಶಿಯ ಮೇಲಿರುವಾಗ ಕರ್ಕಾಟಕ ರಾಶಿಯವರಿಗೆ ಅದು ವ್ಯಯಸ್ಥಾನವಾದರೆ ಅದರಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಾಗತ್ತೆ. 2025 ಜನವರಿಯಿಂದ ಜೂನ್ ತಿಂಗಳವರೆಗೆ ಮೊದಲ 6 ತಿಂಗಳು ವೃತ್ತಿಯ ಜೀವನದಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ಅದು ಬಹಳ ನಿಧಾನವಾಗಿ ಆಗುತ್ತೆ. ತಾಳ್ಮೆ ಇದ್ದರೆ ಮಾತ್ರ ಮುಂದಿನ ದಿನಮಾನಕ್ಕೆ ಅದು ಅನುಕೂಲವಾಗ್ತಕ್ಕಂಥದ್ದಿದೆ. ವರ್ಷದ ಮಧ್ಯದಲ್ಲಿ ವರ್ಗಾವಣೆಯೋ ಅಥವಾ ಉದ್ಯೋಗದ ಬದಲಾವಣೆಯೋ ಇದನ್ನು ನೋಡುವಂತಹ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಶಿವನನ್ನು ಆರಾಧನೆ ಮಾಡಿ, ಶಿವಪರವಾದಂತಹ ಸ್ತೋತ್ರಗಳನ್ನು ಕೇಳಿ, ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಗುರುಜಿ, ಸಿಂಹರಾಶಿ. ಸಿಂಹರಾಶಿಯವರಿಗೆ, ಅದರಲ್ಲೂ ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಇರತಕ್ಕಂಥವರು, ಶನಿಯ ಪ್ರಭಾವ ಮಾರ್ಚ್ 29ನೇ ತಾರೀಕಿನ ನಂತರದಲ್ಲಿ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಔಷಧೋಪಚಾರದಲ್ಲೋ ಅಥವಾ ಆಹಾರ ಪದ್ಧತಿಯಲ್ಲೋ ನೀವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಾದರೆ ಬಹಳ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಕೆಲಸವನ್ನು, ಉದ್ಯೋಗವನ್ನು ಮತ್ತೊಂದಷ್ಟು ವಿಸ್ತರಿಸತಕ್ಕಂತಹ ಯೋಗ ನಿಮಗೆ ಈ ಸಾರಿ ಸಿಕ್ಕುವಂಥದ್ದು. ಜನ ನಿಮಗೆ ಸಹಾಯ ಮಾಡ್ತಾರೆ, ಆದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ, ಪ್ರಾಮಾಣಿಕತೆಯಲ್ಲಿ ನೀವಿರಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಒಂದಷ್ಟು ಅನುಕಂಪವೂ ಕೂಡ ಇರುತ್ತೆ. ಆರೋಗ್ಯ ಸರಿಯಿಲ್ಲ ಅಂತಲೋ ಅಥವಾ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂತಲೋ ನಿಮಗೆ ಒಂದಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ತೆರಿಗೆ ಕಟ್ಟತಕ್ಕಂಥದ್ದು, ಬಾಡಿಗೆಯನ್ನು ಕೊಡ್ತಕ್ಕಂಥದ್ದು, ಈ ವಿಚಾರದಲ್ಲಿ ಅಪಮಾನವನ್ನು ಮಾಡಿಕೊಳ್ತೀರಿ. ಶಿಕ್ಷೆಗೂ ಕೂಡ ಅದು ಕಾರಣ ಆಗಬಹುದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಹಾಗೆ ಜೂನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗತಿ ಬದಲಾಗೋದ್ರಿಂದ ಸ್ನೇಹಿತರ ಮಧ್ಯದಲ್ಲಿ ಅಪಕೀರ್ತಿ ಬರುತ್ತೆ. ಯಾರೋ ಮಾಡಿದಂತಹ ತಪ್ಪಿಗೆ ನೀವು ದಂಡವನ್ನು ತೆರಬೇಕಾದಂತಹ ಪರಿಸ್ಥಿತಿ ಬಂದರೆ ಅಚ್ಚರಿ ಪಡಬೇಕಾದಂಥದ್ದು ಇಲ್ಲ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ಸಣ್ಣ ಸಣ್ಣ ವಿಚಾರಗಳೂ ಕೂಡ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಈ ದೃಷ್ಟಿಯಲ್ಲಿ ನಿಮಗೆ ದೃಢವಾದಂತಹ ಮನಸ್ಸು ಬೇಕು, ಸರಿಯಾದಂತಹ ನಿರ್ಧಾರಗಳು ಬೇಕು ಅಂತಕ್ಕಂಥದ್ದು. ವರ್ಷದ ಆರಂಭದಲ್ಲಿ ಒಂದಷ್ಟು ಶಿಕ್ಷಣಕ್ಕೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನು ನೀವೇ ಮಾಡಿಕೊಳ್ಬೇಕು. ಪ್ರಯತ್ನವನ್ನು ಮಾಡಲೇ ಇಲ್ಲ ಅಂತಾದರೆ ಯಾವುದೂ ಕೂಡ ಮುಂದುವರಿತಕ್ಕಂಥದ್ದಿಲ್ಲ. ಇಲ್ಲಿ ಅದೃಷ್ಟವಾಗಲಿ ದೈವಾನುಗ್ರಹವಾಗಲಿ ನಿಮಗೆ ಇದ್ದರೂ ಕೂಡ ನಿಮ್ಮ ಪ್ರಯತ್ನವೇ ಇಲ್ಲಿ ಬಹಳ ಮುಖ್ಯ ಅಂತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ವಿದ್ಯಾರ್ಥಿಗಳು ಯಶಸ್ಸನ್ನು ಹೊಂದಬಹುದು ಅಂತಕ್ಕಂತಹ ಫಲವೂ ಕೂಡ ಇದೆ. ಮಂಗಳವಾರದ ದಿವಸ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ಗೋವಿಗೆ ಸೇವೆಯನ್ನು ಮಾಡಿ ಶುಭವಾಗಲಿ. ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಯಾರಾದರೂ ತುಂಬ ಗಹನವಾದಂತಹ ಕಾಯಿಲೆಯಿಂದ ನೆರಳುತ್ತಾ ಇದ್ದರೆ ಮೊದಲ 3 ತಿಂಗಳ ಒಳಗಾಗಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು. ಶಸ್ತ್ರಚಿಕಿತ್ಸೆಗೆ ಏನಾದರೂ ವೈದ್ಯರು ಸಲಹೆಯನ್ನು ಕೊಟ್ಟರೆ ಅವಶ್ಯವಾಗಿ ಅದನ್ನು ಮಾಡಿಸ್ಕೊಂಡು ಆರೋಗ್ಯವಂತರಾಗಿರಿ ಅಂತಕ್ಕಂಥದ್ದು ಇಲ್ಲಿಯ ಕಳಕಳಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಶೀತ ಸಂಬಂಧವಾದಂತಹ ಸಮಸ್ಯೆಗಳು ವರ್ಷಪೂರ್ತಿ ಕಾಡುವಂಥದ್ದು ಈ ವರ್ಷದಲ್ಲಿ ನೋಡಬೇಕಾದಂಥದ್ದಾಗುತ್ತೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಕೆಲವರಿಗೆ ಅಗತ್ಯವಾಗಿ ಬೇಕು ಅನ್ನುವಂತಹ ಸೂಚನೆಗಳಿದೆ.
ಆರ್ಥಿಕವಾದಂತಹ ಸ್ಥಿತಿ ಯಥಾ ಪ್ರಕಾರ ನಿಮ್ಮ ವೈಯಕ್ತಿಕ ಜೀವನ ಮಟ್ಟಕ್ಕನುಗುಣವಾಗಿ ಇರುತ್ತೆ ಅಂತಕ್ಕಂಥದ್ದು. ಶನಿಯ 10ನೇ ಅಂಶ 4ನೇ ಮನೆಯಲ್ಲಿ ಬೀಳೋದ್ರಿಂದ ಅದು ಈ ಪರಸ್ಪರವಾದಂತಹ ಸ್ನೇಹಕ್ಕೆ ವಿರುದ್ಧವಾದಂತಹ ಪ್ರತಿಫಲವನ್ನು ಅಲ್ಲಿ ಕೊಡ್ತಾ ಹೋಗ್ತಕ್ಕಂಥದ್ದು. ಇದರಿಂದ ವಿದ್ಯಾಭ್ಯಾಸಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗತ್ತೆ. ರಾಹುವಿನ ಪ್ರಭಾವ ಈ ವರ್ಷ ಹೆಚ್ಚಾಗಿ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದಿದೆ. ಶನಿಯ ಹಿಮ್ಮುಖ ಸ್ಥಾನ ಅಂದರೆ ಶನಿ ಹಿಂತಿರುಗಿ ನೋಡ್ತಕ್ಕಂಥದ್ದು ಶತ್ರುಗಳನ್ನು ಹೆಚ್ಚು ಮಾಡುತ್ತೆ. ನೀವು ಹೇಳಬಹುದು ನನಗ್ಯಾರೂ ಶತ್ರುಗಳಿಲ್ಲ ಅಂತ, ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಹಲವಾರು ಜನ ಶತ್ರುಗಳಾಗಿ ಪರಿವರ್ತನೆಯಾಗ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಒತ್ತಡಗಳನ್ನು ನೀವು ಅನುಭವಿಸಬೇಕಾದಂಥದ್ದಿದೆ. ಶಿಕ್ಷಣಕ್ಕೆ ಈ ವರ್ಷ ಅಷ್ಟೊಂದು ಮಂಗಳಕರವಾಗಿ ಇಲ್ಲದೇ ಇರತಕ್ಕಂಥದ್ದು. ಹಾಗಾಗಿ ತುಂಬ ಪ್ರಯತ್ನ ಮಾಡಿದರೂ ಕೂಡ ಅಲ್ಪ ಫಲಿತಾಂಶವನ್ನು ನೋಡಬೇಕಾದಂಥದ್ದು. ವರ್ಷದ ದ್ವಿತೀಯಾರ್ಧ ಅಂದರೆ 2ನೆಯ ಭಾಗ 6 ತಿಂಗಳುಗಳು ಕಳೆದ ನಂತರದಲ್ಲಿ ವೃತ್ತಿ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಪ್ರತಿ ದಿವಸ ಸಾಕು ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಗುರುವಾರ ವಿಷ್ಣುವಿನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಪರಿಹಾರೋಪಾದಿಯಾಗಿದೆ. ಶುಭವಾಗಿ. ಗುರುಜಿ, ತುಲಾರಾಶಿ. ತುಲಾರಾಶಿಯವರಿಗೆ ವಿಶೇಷ ಅಂತಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಬಹಳ ದೊಡ್ಡ ಐಶ್ವರ್ಯ ಕೊಟ್ಟ ಹಾಗೆ. ಆದರೆ ಶಾರೀರಿಕವಾಗಿ ಕಷ್ಟಪಟ್ಟು ಆಯಾಸವನ್ನು ಮಾಡ್ಕೊಳ್ತಕ್ಕಂತಹ ವರ್ಷ. ಪ್ರತಿಯೊಂದು ಕೆಲಸಕ್ಕೂ ತುಂಬ ಒತ್ತಡವನ್ನು ಹೇರುವಂತಹದ್ದಿರುತ್ತೆ. ಒತ್ತಡದಿಂದ ಆ ಕೆಲಸಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಪ್ರಯಾಣದ ಸಮಯದಲ್ಲಿ ಒಂದಷ್ಟು ಕಷ್ಟಗಳನ್ನು ಅನುಭವಿಸ್ತೀರಿ. ಪ್ರಯಾಣ ಇಚ್ಛೆ ಇರುವುದಿಲ್ಲ, ಆದರೆ ಅನಿವಾರ್ಯ ಪ್ರಸಂಗಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಇಲ್ಲಿಯ ಸಲಹೆ ಆಗಿರುತ್ತೆ. ಜುಲೈ ತಿಂಗಳಿನಿಂದ ಸೆಪ್ಟೆಂಬರ್ ಮಧ್ಯದಲ್ಲಿ ಪಿತ್ರಾರ್ಜಿತವೋ ಪೂರ್ವಾರ್ಜಿತವೋ ಸ್ವಯಾರ್ಜಿತವೋ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳು ಆಗ್ತಕ್ಕಂತಹ ಸಾಧ್ಯತೆ, ಕಾನೂನಿನ ಹೋರಾಟ, ನ್ಯಾಯಾಲಯದಲ್ಲಿ ದಾವೆ ಹೂಡ್ತಕ್ಕಂಥದ್ದು, ಇದು ಯಾವುದು ಬೇಕಾದರೂ ಕೂಡ ಆಗುವ ಸಂಭವಗಳು ಹೆಚ್ಚಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹ ಸೂಚನೆ ಇದೆ. ಒಳ್ಳೆಯ ಯೋಗಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಫೆಬ್ರವರಿ 4ನೇ ತಾರೀಕಿನ ನಂತರದಲ್ಲಿ ಗುರುವಿನ ದೃಷ್ಟಿ, ಗುರುವಿನ ಪ್ರಭಾವ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ನಿಮಗೆ ಒಂದಷ್ಟು ಬೆಲೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಮೇ 18ನೇ ತಾರೀಕಿನ ನಂತರ ರಾಹುವಿನ ಸಂಚಾರ ನಿಮಗೆ ಸಾಮಾಜಿಕವಾಗಿ ಸ್ಥಾನಮಾನ, ಅದರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ ಅನ್ನುವಂಥದ್ದನ್ನು ಹೇಳಬೇಕು. ನಿಮ್ಮ ಕೋಪ ನಿಯಂತ್ರಣದಲ್ಲಿರಬೇಕು. ಕೋಪವನ್ನು ನಿಯಂತ್ರಣ ಮಾಡಲಿಲ್ಲ, ಅದು ನಿಮಗೆ ತೊಂದರೆಯಾಗೋದಕ್ಕೆ ಕಾರಣವಾಗತ್ತೆ. ಉನ್ನತ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಾರೆ. ಹಲವಾರು ರೀತಿಯ ಸವಾಲುಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ನಿಮಗೆ ಆ ಸಾಮರ್ಥ್ಯ ಇದೆ, ಆ ಯೋಗ್ಯತೆ ಇದೆ, ಆದರೆ ತಾಳ್ಮೆಯಿಂದ ಅದನ್ನು ದಾಟಿ ಬರ್ತಕ್ಕಂಥದ್ದು ಪರೀಕ್ಷೆಯಾಗ್ತಕ್ಕಂಥದ್ದು. 5ನೇ ಮನೆಯ ರಾಹು ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದಷ್ಟು ಆಟಗಳನ್ನು ಆಡ್ತಕ್ಕಂಥದ್ದು. ವಿದ್ಯಾಭ್ಯಾಸವನ್ನು ಹೊರತಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಲ್ಲೀನರಾಗ್ತಕ್ಕಂಥದ್ದನ್ನು ಅಲ್ಲಿ ಸ್ಪಷ್ಟ ಮಾಡ್ತಾ ಹೋಗ್ತಾನೆ. ಪ್ರತಿ ಗುರುವಾರ ಹಸುವಿನ ಆರೈಕೆಯನ್ನು ಮಾಡಿ, ಗೋಸೇವೆಯನ್ನು ಮಾಡಿ, ಜೊತೆಗೆ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಗುರುಜಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈಗಾಗಲೇ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಆರೋಗ್ಯದ ದೃಷ್ಟಿಯಿಂದ ಮಾರ್ಚ್ 30ನೇ ತಾರೀಕು ಕಳೆದ ನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅದರಿಂದ ಮುಕ್ತಿ ಸಿಗ್ತಕ್ಕಂಥದ್ದಿದೆ. ಆರೋಗ್ಯದಲ್ಲಿ ಸುಧಾರಣೆಯಾಗ್ತಕ್ಕಂಥದ್ದಿದೆ. 4ನೇ ಮನೆಯ ರಾಹುವಿನ ಸಂಚಾರ ಹೃದ್ರೋಗಿಗಳಿಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಔಷಧೋಪಚಾರಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕು, ಮತ್ತೆ ಮತ್ತೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಆರ್ಥಿಕವಾಗಿ ವರ್ಷದ 5 ತಿಂಗಳು ನಿಮಗೆ ಹೆಚ್ಚು ಕಡಿಮೆ ಮೇ ತಿಂಗಳ ಕೊನೆಯವರೆಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಆನಂತರದಲ್ಲಿ ಸ್ವಯಂಕೃತ ಅಪರಾಧ, ಏನೋ ನನ್ನ ಆದಾಯ ಒಂದೇ ರೀತಿಯಲ್ಲಿದೆ ಅಂತ ಹೇಳಿ ಸಾಲ ಮಾಡ್ತಕ್ಕಂಥದ್ದು,
ಇಲ್ಲಸಲ್ಲದ ವ್ಯವಹಾರಗಳನ್ನು ಮೈಮೇಲೆ ಎಳ್ಕೊಳ್ತಕ್ಕಂಥದ್ದು ನಿಮಗೆ ದೊಡ್ಡ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ನವರಿಗೆ ಮೇ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯ ಕಾಣುತ್ತೆ. ಆ ಆದಾಯ ಜೂನ್ ತಿಂಗಳಿನಲ್ಲಿ ನಷ್ಟವಾಗಬಹುದು. ಅದನ್ನು ಎಚ್ಚರಿಕೆಯಿಂದ ಗಮನಿಸಿದಾಗ ಆಗತಕ್ಕಂತಹ ನಷ್ಟವನ್ನು ತಡೆಗಟ್ಟಲಿಕ್ಕೆ ಅವಕಾಶ ಇದೆ. ವರ್ಷದ ಆರಂಭದಿಂದ ಒಡ ಹುಟ್ಟಿದವರ ಜೊತೆಯಲ್ಲಿ ವಿರೋಧಗಳಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧುಗಳು, ಸ್ನೇಹಿತರು ಇವರ ಜೊತೆಯಲ್ಲಿ ಜಗಳಕ್ಕೋ ಮನಸ್ತಾಪಕ್ಕೋ ಕಾರಣ ಆಗ್ತಕ್ಕಂಥದ್ದಾಗತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನವನ್ನು ಹರಿಸಿ. ಗುರು ಕುಟುಂಬ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ಕೌಟುಂಬಿಕವಾದಂತಹ ಸಾಮರಸ್ಯವನ್ನು ಕಾಪಾಡಿಕೊಳ್ತಕ್ಕಂತಹದ್ದು. ಶನಿ ಮತ್ತು ಮಂಗಳ ಗ್ರಹದ ಯೋಗ ಹಳೆಯ ಸಂಬಂಧಗಳನ್ನು ಮುರಿದು ಹಾಕುತ್ತೆ. ಎಷ್ಟೋ ವರ್ಷಗಳಿಂದ ಆ ಬಂಧುತ್ವ ಇರುತ್ತೆ. ಈಗ ಯಾವುದೋ ಮಾತಿನಿಂದ ಆ ಬಂಧುತ್ವ ಅಥವಾ ಆ ಸಂಬಂಧ ಕಡಿದು ಹೋಗ್ತಕ್ಕಂಥದ್ದಾಗತ್ತೆ. ರಾಹುವಿನ ಸಂಚಾರ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸ, ಅದರಲ್ಲೂ ವೈದ್ಯಕೀಯವಾದಂತಹ ವಿಚಾರದಲ್ಲಿ ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸ, ವಿದೇಶದಲ್ಲಿ ಅಭ್ಯಾಸ ಇದನ್ನು ಆಲೋಚನೆ ಮಾಡ್ತಾ ಇದ್ದರೆ ಅಂಥವರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಹಣಕಾಸಿನ ಕೊರತೆಯಿಂದಾಗಿ ದೊಡ್ಡ ದೊಡ್ಡ ಉದ್ಯಮಿಗಳು ತಮ್ಮ ಯೋಜನೆಗಳನ್ನು ಮುಂದಕ್ಕೆ ಹಾಕುವಂಥದ್ದಿದೆ. ಇದೆಲ್ಲವೂ ಕೂಡ ಗ್ರಹಗತಿಯ ಫಲ, ಗ್ರಹದ ಬಲ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಶನಿವಾರದ ದಿವಸ ಆಲದ ಮರಕ್ಕೆ ನೀರನ್ನು ಹಾಕಿ. ಆ ಆಲದ ಮರ ಹೇಗೆ ತಂಪನ್ನು ಅನುಭವಿಸಿ ವೃದ್ಧಿಯಾಗುತ್ತೋ ಹಾಗೆ ನಿಮಗೆ ವ್ಯಾವಹಾರಿಕವಾಗಿ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಸಾಯಂಕಾಲದ ಹೊತ್ತು ಮನೆ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶುಭವಾಗಿ. ಗುರುಜಿ, ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಆರೋಗ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಲ್ಲು ನೋವು ಮತ್ತು ಹಳೆಯ ಗಾಯಗಳೇನಾದರೂ ಇದ್ದರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಗುರು 6ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು. ನೇರವಾಗಿ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಅದನ್ನು ಎದುರಿಸಲಿಕ್ಕೆ ಸಿದ್ಧವಾಗಿರಬೇಕಾದಂಥದ್ದು. ಈ ಮಧ್ಯೆ ಜುಲೈಯಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಸೂಚನೆ ಕೆಲವರಿಗಿದೆ. ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದರಲ್ಲಿ ಇರತಕ್ಕಂತಹ ಫಲ ದಶಾಭುಕ್ತಿಗನುಗುಣವಾಗಿ ಆ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಶನಿಯ ಪ್ರಭಾವ ದೊಡ್ಡ ದೊಡ್ಡ ಹೂಡಿಕೆಗಳಲ್ಲಿ ಗೊತ್ತಿಲ್ಲದೇ ಇರತಕ್ಕಂಥವ್ರನ್ನು ನಂಬುವುದರಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ಸೂಚಿಸ್ತಕ್ಕಂಥದ್ದು. ವರ್ಷದ ಆರಂಭದಲ್ಲಿ ಒಂದು 3-4 ತಿಂಗಳು ಮಧ್ಯದಲ್ಲಿ ಕಾರಣಾಂತರದಿಂದ ಮನೆಯಿಂದ ಅಥವಾ ಸಂಸಾರದಿಂದ ದೂರ ಇರತಕ್ಕಂಥದ್ದಿದೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಆಗಸ್ಟ್ ತಿಂಗಳ ನಡುವೆ ಸಾರ್ವಜನಿಕವಾದಂತಹ ಗಲಾಟೆಯಲ್ಲಿ ಭಾಗಿಗಳಾಗ್ತೀರಿ. ಅದರಿಂದ ಪ್ರಭಾವ ಫಲ ಏನು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ. ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ವಯಸ್ಸಿಗನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆಸ್ತಿಯ ವಿಚಾರಕ್ಕೆ ಸಂಬಂಧಿಕರ ಮಧ್ಯದಲ್ಲಿ ಜಗಳವನ್ನು ಮಾಡಿಕೊಳ್ತೀರಿ. ಸ್ವಲ್ಪ ಮಟ್ಟಿಗೆ ನಿಮ್ಮ ದುರಾಸೆಯನ್ನು ತಪ್ಪಿಸಿದರೆ, ಕಡಿಮೆ ಮಾಡಿಕೊಂಡ್ರೆ ಅದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಪತ್ರಿಕೋದ್ಯಮ ಹಾಗೆ IT ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಬೆಳವಣಿಗೆ, ಲಾಭಕ್ಕೆ ಈ ವರ್ಷ ಹೆಚ್ಚು ಅವಕಾಶ ಇರತಕ್ಕಂಥದ್ದಾಗಿದೆ. ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡಿ ಈಶ್ವರನಿಗೆ ತೆಂಗಿನಕಾಯನ್ನು ನೈವೇದ್ಯ ಮಾಡಿಸಿ ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸಿ ಶುಭವಾಗಿ. ಗುರುಜಿ, ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿ 3ನೆಯ ಅಂಶ 4ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಸಹಜ ಸ್ಥಾನವಾದಂತಹ 4ನೇ ಮನೆ ನಿಮ್ಮನ್ನು ಸ್ವಾಭಾವಿಕವಾಗಿರುವುದಕ್ಕೆ ಬಿಡುವುದಿಲ್ಲ. ಏನೋ ವ್ಯತ್ಯಾಸಗಳು. ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ಮನಸ್ಸು ಮಾಡುವವರೆಗೂ ಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ಅದರಿಂದ ಏನೋ ತಪ್ಪುಗಳು, ಅನಾಚಾರಗಳು, ಅಪಚಾರಗಳು ನಿಮ್ಮಿಂದ ಆಗ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ಮಿತಿಮೀರಿದಂತಹ ಔಷಧ ಸೇವನೆ ಕೆಲವರು ಗಮನಿಸಿರಬಹುದು. ಪ್ರತಿನಿತ್ಯವೂ ಕೂಡ ಯಾವುದೋ ಒಂದು ಔಷಧಿ ಮಾತ್ರೆಯನ್ನು ತೆಗೆದುಕೊಳ್ತಾನೇ ಇರ್ತಾರೆ. ಅದು ಶ್ವಾಸಕೋಶಕ್ಕೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಈ ವರ್ಷ ಆಗುತ್ತೆ. 2ನೇ ಮನೆಯ ಶನಿಯ ಸಂಚಾರ ಆರ್ಥಿಕವಾಗಿ ಅನುಕೂಲ ಆದರೂ ಕೂಡ ಸಾಂಸಾರಿಕವಾಗಿ ಭಿನ್ನತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ.
ಕುಟುಂಬ ಸ್ಥಾನದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆಯಾಗುತ್ತೆ. ಮೇ ತಿಂಗಳಿನಲ್ಲಿ 2ನೇ ಮನೆಯ ರಾಹು ತಪ್ಪು ವಿಧಾನಗಳ ಮೂಲಕ ಹಣವನ್ನು ಗಳಿಕೆ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಕೊಡ್ತಾನೆ ಅಂತಕ್ಕಂಥದ್ದು. ವಾಮಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದಾಗುತ್ತೆ. 2ನೇ ಮನೆಯ ಗುರುವಿನ ಪ್ರಭಾವ ಉತ್ತಮರ ಅಥವಾ ಸಾಧುಗಳ ಭೇಟಿಗೆ ಅವಕಾಶ ಇರತಕ್ಕಂಥದ್ದಾಗುತ್ತೆ. ಸಾಮಾಜಿಕವಾದಂತಹ ಸಂಪರ್ಕಗಳು, ಜನಬಲ ನಿಮಗೆ ದುರ್ಬಲವಾಗ್ತಕ್ಕಂಥದ್ದು. ಅದೇ ಜನರೇ ನಿಮಗೆ ತೊಂದರೆಯನ್ನು ಅಥವಾ ನಿಮ್ಮ ವಿರೋಧವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಿಮ್ಮ ವರ್ಚಸ್ಸಿಗೆ ಧಕ್ಕೆಯನ್ನುಂಟು ಮಾಡ್ತಕ್ಕಂತಹ ಕೆಲಸಗಳು ಹೆಚ್ಚಾಗಿ ನಡೆಯುತ್ತೆ ಅಂತಕ್ಕಂಥದ್ದು. ಪ್ರೇಮಿಗಳಿಗೆ ಮೇ ತಿಂಗಳಿನಲ್ಲಿ ವಿಶೇಷವಾದಂತಹ ಅನುಗ್ರಹ ಅಥವಾ ನಿಮ್ಮ ಮುಂದಿನ ಒಂದು ನಿರ್ಧಾರಕ್ಕೆ ಅನುಕೂಲವಾಗ್ತಕ್ಕಂಥದ್ದಿದೆ. ರಾಹು ಸುಳ್ಳನ್ನು ಹೇಳಲಿಕ್ಕೆ, ಕಠಿಣವಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡ್ತಾನೆ. ವೈಯಕ್ತಿಕವಾದಂತಹ ಸಂಬಂಧಗಳಿಗೆ ಇದು ಒಳ್ಳೆಯ ಕಾಲ ಅಲ್ಲ ಅನ್ನುವಂಥದ್ದನ್ನು ಮರಿಬಾರದು. ವರ್ಷದ ಕೊನೆಯಲ್ಲಿ ವೈವಾಹಿಕ ಸಮಸ್ಯೆಗಳು, ಹಾಗೆ ಗುರುವಿನ ಸಂಚಾರದಿಂದ ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂತಹ ಆಸೆ ಇರುವಂಥವರಿಗೆ ಅನುಕೂಲತೆಗಳು ದೊರಕುವಂಥದ್ದಾಗಿದೆ. ವಿಶೇಷವಾಗಿ ಗುರುವಾರದ ದಿವಸ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಅನಾನುಕೂಲ ಆದಂಥವರು ವಿಷ್ಣು ಸಹಸ್ರನಾಮವನ್ನು ಕೇಳಿ ಶುಭವಾಗಿ. ಗುರುಜಿ, ಕುಂಭರಾಶಿ. ಕುಂಭರಾಶಿಯವರು ಈ ವರ್ಷ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕಿ. ಇಡೀ ವರ್ಷ ಅನಗತ್ಯವಾದಂತಹ ಪ್ರಯಾಣವಾಗಲಿ, ದೂರದ ಪ್ರಯಾಣವಾಗಲಿ, ಮೋಜು ಮಸ್ತಿಗೋಸ್ಕರವಾಗಿ ಪ್ರಯಾಣವನ್ನು ಮಾಡೋದಾಗಲಿ ಖಂಡಿತವಾಗಿ ಬೇಡವೇ ಬೇಡ ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. 2ನೇ ಮನೆಯ ಶನಿ ಮತ್ತು ರಾಹು ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ನೀವು ಪ್ರಯಾಣದಲ್ಲೋ ಪ್ರವಾಸದಲ್ಲೋ ಇರುವಾಗ ಆ ರೀತಿ ಆರೋಗ್ಯದ ಸಮಸ್ಯೆಗಳಾದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾದಂಥದ್ದು. ಡಿಸೆಂಬರ್ ತಿಂಗಳಿನಲ್ಲಿ ಅಂದರೆ 2025ರ ಕೊನೆಯಲ್ಲಿ ಮಾನಸಿಕವಾಗಿ ತುಂಬ ಅಸ್ವಸ್ಥರಾಗ್ತಕ್ಕಂತಹ ಪರಿಸ್ಥಿತಿ, ನಕಾರಾತ್ಮಕವಾದಂತಹ ಆಲೋಚನೆಗಳೇ ನಿಮಗೆ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಅನಗತ್ಯವಾದಂತಹ ಹಣವನ್ನು ನೀವು ಇಟ್ಟುಕೊಂಡು ತೊಂದರೆಯನ್ನು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಈ ವರ್ಷ ಕುಟುಂಬದ ಏನೋ ವಿಚಿತ್ರವಾದಂತಹ ಘಟನೆಗಳು ನಡೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಶನಿ ಹಿಂದಿನ ಮನೆಯ ದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ಒಂದಷ್ಟು ಕಲಹಗಳು, ಹಗರಣಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಈ ವರ್ಷ ಗಮನಿಸಬೇಕಾದಂಥದ್ದು. ವರ್ಷದ ಕೊನೆಯಲ್ಲಿ ನಿಮ್ಮದೇ ಆದಂತಹ ಆಸ್ತಿ ಆಗಿದ್ದರೂ ಕೂಡ ಅದಕ್ಕೆ ಒಂದಷ್ಟು ಸಮಸ್ಯೆಗಳನ್ನು ಎದುರು ನೋಡಬೇಕಾದಂತಹ ಪರಿಸ್ಥಿತಿ ಶನಿಯ ಪ್ರಭಾವದಿಂದ ನಿಮಗೆ ಆಗತ್ತೆ ಅನ್ನುವಂಥದ್ದು. ಮೇ ತಿಂಗಳಿನಲ್ಲಿ ರಾಹು, ಗುರು, ಶನಿ ಇವರೆಲ್ಲ ತ್ರಿಕೋಣವಾದಂತಹ ಸಂಬಂಧ ನಿಮ್ಮ ರಾಶಿಯ ಮೇಲೆ ವಿಶೇಷವಾದಂತಹ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಕಾಗೋದಿಲ್ಲ ಅಂತ ಅರ್ಥ. 2025 ಈ ವರ್ಷ ವೃತ್ತಿಯ ಮೇಲೆ ಒಂದಷ್ಟು ಹಿಡಿತವನ್ನು ಕಳ್ಕೊಳ್ತೀರಿ. ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ನಿಮಗೆ ಆಸಕ್ತಿ ಇರೋದಿಲ್ಲ, ಸ್ಥಾನಮಾನವನ್ನು ಕಳ್ಕೊಳ್ತೀರಿ ಅಂತಕ್ಕಂಥದ್ದು. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂತಹ ವರ್ಷ. ಮಿಥುನ ರಾಶಿಯ ಗುರು ಯಶಸ್ಸನ್ನು ಕೊಡುವುದಾದರೂ ಕೂಡ ಬೌದ್ಧಿಕವಾಗಿ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣವಾದಂತಹ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ವರ್ಷದ ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ವಿದೇಶ ಪ್ರವಾಸಕ್ಕೆ ಅವಕಾಶಗಳಿರತಕ್ಕಂಥದ್ದು. ಯೋಗ್ಯರು ಪ್ರಯತ್ನ ಮಾಡ್ತಾ ಇರತಕ್ಕಂಥವರು ಆ ದಿಶೆಯಲ್ಲಿ ಫಲವನ್ನು ಹೊಂದಬಹುದು ಅಂತ ಅರ್ಥ. ಪ್ರತಿ ದಿವಸ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಚಾಲೀಸವನ್ನು ಪಠನೆ ಮಾಡಿ ಶುಭವಾಗಿ. ಗುರುಜಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 2025ರಲ್ಲಿ ಇಲ್ಲಿಯವರೆಗೆ ನೀವು ನೋಡಿ ಕಂಡು ಕೇಳರಿಯದಂತಹ ಯಾವುದೋ ಒಂದು ವಿಚಿತ್ರವಾದಂತಹ ಕಾಯಿಲೆಗೆ ಅಥವಾ ಆ ಸಮಸ್ಯೆಗೆ ಒಳಗಾಗ್ತೀರಿ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಅಂದರೆ ಆರಂಭದ ದಿನದಲ್ಲೇ ಆರೋಗ್ಯದಲ್ಲಿ ಅಷ್ಟೊಂದು ನಿಮಗೆ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಬೇಕು. ಎಲ್ಲಿ ಬದಲಾವಣೆ ಇರುವುದಿಲ್ಲ
ಅಲ್ಲಿ ಎಲ್ಲ ನೀವು ತೊಂದರೆಯನ್ನು ಅನುಭವಿಸ್ತಾನೇ ಇರಬೇಕಾದಂಥದ್ದಿರುತ್ತೆ. ಮೇ ತಿಂಗಳಿನಲ್ಲಿ ಗುರುವಿನ ಒಂದು ಪರಿವರ್ತನೆ, ಗುರುವಿನ ಚಲನೆ ನಿಮ್ಮಲ್ಲಿ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಬುದ್ಧಿವಂತರಾದಂಥವರು ಆ ಸಮಯದಲ್ಲಿ ಸರಿಯಾದಂತಹ ಪರಿವರ್ತನೆಯನ್ನು ಮಾಡಿಕೊಳ್ಳುವಂಥದ್ದು ಮುಖ್ಯವಾಗುತ್ತೆ. ಔಷಧಿಗೋಸ್ಕರವಾಗಿಯೇ ಹಣವನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಈ ವರ್ಷ ತುಂಬ ವಯಸ್ಸಾದಂಥವರಿಗೆ ಅಷ್ಟೊಂದು ಶುಭವಾಗಿಲ್ಲ. ತತ್ಕ್ಷಣದಲ್ಲೇ ಏನೋ ಸಮಸ್ಯೆಗಳು ಆಗ್ತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಕಾರಾತ್ಮಕವಾದಂತಹ ಆಲೋಚನೆಗಳಿಗೆ ಬಲಿಯಾಗಬಾರ್ದು. ಅಂದರೆ ಮನಸ್ಸಿನಲ್ಲಿ ಏನೇ ನಕಾರಾತ್ಮಕವಾಗಿ ಬಂದರೂ ಕೂಡ ಅದೆಲ್ಲವನ್ನು ಎದುರಿಸ್ತೀನಿ ಅಂತಕ್ಕಂತಹ ಧೈರ್ಯ, ಸ್ಥೈರ್ಯ ನಿಮ್ಮಲ್ಲಿ ಉಳಿಬೇಕಾಗತ್ತೆ. ನಿಮ್ಮದೇ ಆದಂತಹ ಕೆಲವು ತಪ್ಪುಗಳಿಂದ ಸಮಾಜದಲ್ಲಿ ಟೀಕೆಗೊಳಗಾಗ್ತೀರಿ. ನಿಮ್ಮ ಖ್ಯಾತಿಗೆ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸೂಚನೆಗಳಿದೆ, ಗಮನಿಸ್ಕೊಳ್ಬೇಕು. ಯಾವುದೇ ರೀತಿಯ ಸುಳ್ಳಾಗಲಿ ಮೋಸವಾಗಲಿ ಅದರಿಂದ ದೂರ ಉಳ್ಕೊಳ್ತಕ್ಕಂಥದ್ದು ನಿಮಗೂ ಕ್ಷೇಮ, ನಿಮ್ಮ ಪರಿವಾರಕ್ಕೂ ಕ್ಷೇಮ ಅಂತಕ್ಕಂಥದ್ದು. ಶನಿ ಮಾರ್ಚ್ 29ರ ನಂತರದಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾದಂತಹ ಕೆಲವು ಪರೀಕ್ಷೆಗಳನ್ನು ನಿಮಗೆ ಒಡ್ಡುತ್ತಾನೆ ಅಂತ ಹೇಳಬೇಕು. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಫಲಿತಾಂಶ ಬಹಳ ತಡವಾಗಿ ಬರುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರೆ ಅದೂ ಕೂಡ ಅನಾಹುತಕ್ಕೆ ಕಾರಣವಾಗ್ತಕ್ಕಂಥದ್ದು. ಪ್ರತಿ ಗುರುವಾರ ಮತ್ತು ಶನಿವಾರ ಹಸುವಿಗೆ ಆಹಾರವನ್ನು ನೀಡಿ, ಗೋಸೇವೆಯನ್ನು ಮಾಡಿ, ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ. ಗುರೂಜಿ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವರ್ಷ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ, ರಾಶಿ ಭವಿಷ್ಯಗಳ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಪ್ರತಿದಿನ ಬೆಳಗ್ಗೆ 6:30ಕ್ಕೆ ಪ್ರಸಾರವಾಗುವಂತಹ ಭವಿಷ್ಯ ಈ ದಿನ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ರಾಶಿ ಭವಿಷ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಧನ್ಯವಾದಗಳು ಗುರೂಜಿ. ನಮಸ್ಕಾರ. ವೀಕ್ಷಕರೇ, ಗುರೂಜಿ ಹೇಳಿದಾಗೆ ಈ ವರ್ಷ ಮಿಶ್ರ ಫಲಗಳಿರುತ್ತೆ ಅಂತ ಹೇಳಿದ್ರು. ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳಿದ್ರು. ಸ್ವಯಂಕೃತ ಅಪರಾಧಗಳ ಮಾಡೋದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಅಂತ ಕೂಡ ಹೇಳಿದ್ರು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.